ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವದ್ಗೀತಾ ಮಾಹಾತ್ಮ್ಯ. ನಾನು ವಿಶೇಷವಾಗಿ ಇದಕ್ಕೆ ಇಂಟ್ರೊಡಕ್ಷನ್ ಅಥವಾ ಪರಿಚಯ ಏನು ಮಾಡೋದಿಲ್ಲ ಭಗವದ್ಗೀತಾಗೆ. ಯಾಕಂದ್ರೆ ನಾವು ಶಂಕರ ಭಾಷೆ ನೋಡೋದ್ರಿಂದ ಶಂಕರಾಚಾರ್ಯರು ಏನು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೋ ಅದನ್ನೇ ನೋಡೋಣ. ಅದು ಗೀತಾ ಮಹಾತ್ಮ್ಯ ಆದ್ಮೇಲೆ ಧ್ಯಾನ ಶ್ಲೋಕವನ್ನು ನೋಡಾದ್ಮೇಲೆ ಆಮೇಲೆ ಅವ್ರದ್ದು ಇಂಟ್ರೊಡಕ್ಷನ್ ಶುರು ಆಗುತ್ತೆ. ಸೊ ಅಲ್ಲೇ ನೋಡೋಣ. ಇಲ್ಲಿ ಈ ಮೂರು ಮಹಾತ್ಮ್ಯ, ಧ್ಯಾನ ಹಾಗೂ ಮೊದಲನೇ ಚಾಪ್ಟರ್ ಸಂಕ್ಷಿಪ್ತವಾಗಿ ನೋಡೋಣ, ಯಾಕಂದ್ರೆ ಅವ್ರದ್ದು ವ್ಯಾಖ್ಯಾನ ಇಲ್ದೇ ಇರೋ ಕಾರಣದಿಂದ. ಸರಿ. ಅತ ಗೀತಾ ಮಾಹಾತ್ಮ್ಯಂ ಧರೋವಾಚ ಭಗವನ್ ಪರಮೇಶಾನ ಭಕ್ತಿರವ್ಯಭಿಚಾರಿಣೀ ಪ್ರಾರಬ್ಧಂ ಭುಜ್ಯಮಾನಸ್ಯ ಕಥಂ ಭವತಿ ಹೇ ಪ್ರಭೋ. ಯಾವ್ದಾರ ಒಂದು ಪ್ರಾಡಕ್ಟ್ ಅನ್ನ ರಿಲೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ ಮಾರ್ಕೆಟಿಂಗ್ ಪೀಪಲ್ ಎಲ್ಲ, ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಈ ಪ್ರಾಡಕ್ಟ್ ಹೀಗಿದೆ, ಅದಾದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅವ್ರು ಹೇಳಲ್ಲ, ಅವ್ರ ಆಪೋನೆಂಟ್ ಹೇಳ್ತಾರೆ. ಅವ್ರ ಅಡ್ವಾಂಟೇಜಸ್ ಮಾತ್ರ ತೋರಿಸ್ತಾರೆ. ಹಾಗೆ ಭಗವದ್ಗೀತೆ ಶುರು ಆಗೋಕ್ಕಿಂತ ಮುಂಚೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ. ಅದೇ ಗೀತಾ ಮಹಾತ್ಮ್ಯ, ಅಂದ್ರೆ ದಿ ಗ್ರೇಟ್ನೆಸ್ ಆಫ್ ಗೀತಾ. 23 ಶ್ಲೋಕ ಇದೆ. ಇದು ಬರೋದು ಒಂದು ಮಹಾಪುರಾಣ, ಇದು ವಾರಾಹ ಪುರಾಣ. 18 ಪುರಾಣಗಳಲ್ಲಿ ಅದೊಂದು ವರಾಹ ಪುರಾಣ. ಅಲ್ಲಿ ಧರಾದೇವಿ ಹಾಗೂ ವಿಷ್ಣು ಅವರ ಸಂವಾದದಲ್ಲಿ ಈ ಗೀತಾ ಮಹಾತ್ಮ್ಯ ಬಂದಿದೆ. ಧರೋವಾಚ, ಧರಹ ಅಂದ್ರೆ ಭೂದೇವಿ, ಪೃಥ್ವಿ, ಭೂಮಿ ತಾಯಿ. ಧರಾ ಇತಿ ಧರ, ಯಾರು ಧರಿಸ್ತಾರೋ ಆಕೆ ಧರ. ಯಾವ ತಾಯಿಯು ನಮ್ಮನ್ನೆಲ್ಲ ಧರಿಸಿದ್ಯೋ ಆಕೆಯೇ ಧರ, ಅಂದ್ರೆ ಭೂಮಿಯೇ. ಧರ ಇತಿ ಧರ, ದ ಒನ್ ಹೂ ವಿಲ್ ಬೇರ್ಸ್. ವಸುಂಧರ ಕೇಳಿದಿರಲ್ವಾ? ವಸುಂಧರ ರಾಜೇ ಹಾಕೊಳ್ಬೇಡಿ, ಅದು ಬಿಜೆಪಿ ಲೀಡ್ರು. ವಸುಂಧರ. ವಸುಹು, ವಸುಹು ಅಂದ್ರೆ ಐಶ್ವರ್ಯ ಅಂತ ಅರ್ಥ, ಸಂಪತ್ತು. ಭೂಮಿಲಿ ತಾನೇ ಸರ್ವ ಸಂಪತ್ತು ಇದೆ. ಪೆಟ್ರೋಲಿಯಂ ತೆಗಿತೀವಿ, ಎಲ್ಲ ಜಮ್ ಸ್ಟೋನ್ಸ್ ಭೂಮಿಯಿಂದಾನೇ ಬರುತ್ತೆ. ವಜ್ರ, ವೈಡೂರ್ಯ. ನಾವಿರೋದು ಭೂಮಿ ಮೇಲೆ, ಆಮೇಲೆ ಕೆಡ್ಸೋದು ಭೂಮಿಯನ್ನೇ. ಮನುಷ್ಯ ಒಬ್ಬನೇ ಭೂಮಿಯನ್ನು ಪೂರ್ತಿ ಕೆಡ್ಸಿಟ್ಟಿದ್ದಾನೆ. 83,99,099 ಜೀವರಾಶಿಗಳು ಭೂಮಿನ ಕೆಡಿಸಿಲ್ಲ. ನಾವು ಚೆನ್ನಾಗಿ ಕೆಡಿಸಿಟ್ಟಿದೀವಿ ಅದನ್ನ. ಎಕ್ಸ್ಪ್ಲಾಯ್ಟೆಡ್ ಟು ದ ಕೋರ್. ಇರ್ಲಿ. ಸೊ ಧರೋವಾಚ ಅಂದ್ರೆ ಭೂಮಾದೇವಿ ವಿಷ್ಣುವನ್ನ ಕೇಳ್ತಿದ್ದಾಳೆ. ಏನು ಆ ಪ್ರಶ್ನೆ? ಪ್ರಶ್ನೆ ಕೇಳೋದ್ರಲ್ಲೂ ಒಂದು ಸ್ವಾರಸ್ಯ ಇರಬೇಕು. ಸುಮಾರು ಪ್ರಶ್ನೆ ಕೇಳೋದು, 2-3 ಪೇಜ್ ಕೇಳ್ತಾರೆ ಪ್ರಶ್ನೆ. ಉತ್ತರ 2 ಲೈನಲ್ಲಿ ಇರುತ್ತೆ. ಬಟ್ ಪ್ರಶ್ನೆ ಓದಕ್ಕೆ ಸಮಯ ಬೇಕು. ಪ್ರಶ್ನೆ ಕೇಳೋದು ಒಂದು ರೀತಿ ನೀತಿ ಇರಬೇಕು. ಇಲ್ಲಿ ನೋಡಿ, 4 ಲೈನಲ್ಲಿ ಫಸ್ಟ್ 2 ಲೈನ್ ಸಂಬೋಧನೆ. ಹೇ ಭಗವನ್, ಹೇ ಪರಮೇಶಾನ, ಹೇ ಪ್ರಭೋ. 3 ಸಂಬೋಧನಾ ಸ್ತುತಿ. ಹೇ ಪ್ರಭುವೇ ವಿಷ್ಣುವೇ, ಹೇ ಪರಮೇಶಾನ ಪರಮಾತ್ಮನಾಗಿರುವ ವಿಷ್ಣುವೇ, ಹೇ ಭಗವನ್, ಹೇ ಭಗವಂತನೇ. ಭಗವನ್ ಅನ್ನೋದು ಭಗವಂತ. ಈ ಭಗ ಅನ್ನುವ ಶಬ್ದಕ್ಕೆ ಧ್ಯಾನ ಶ್ಲೋಕದಲ್ಲಿ ನೋಡೋಣ, ಇಲ್ಲಿ ಬೇಡ. ವಿಷ್ಣುಗೆ 3 ಅಡ್ರೆಸ್ಸಿಂಗ್. ಭಗವನ್ ಪರಮೇಶಾನ ಪ್ರಭೋ ಅವ್ಯಭಿಚಾರಿಣಿ ಭಕ್ತಿ ಕಥಂ ಭವತಿ. ಸೇರಿಸ್ಕೊಳ್ಬೇಕು ಅನ್ವಯ ಅದು.
ಪ್ರಾರಬ್ಧಂ ಭುಜ್ಯಮಾನಸ್ಯ ಅವ್ಯಭಿಚಾರಿಣಿ ಭಕ್ತಿ ಕಥಂ ಭವತಿ. ಹೇಗೆ ಅವ್ಯಭಿಚಾರಿಣಿ ಭಕ್ತಿಯನ್ನ ಗಳಿಸುವುದು? ವ್ಯಭಿಚಾರ ಅಂದ್ರೇನು? ಟ್ರಾನ್ಸಾಕ್ಷನ್, ವ್ಯಾವಹಾರಿಕ ಅಂತ. ಅವ್ಯಭಿಚಾರ ಅಂದ್ರೆ ನಾನ್ ಟ್ರಾನ್ಸಾಕ್ಷನಲ್, ವ್ಯವಹಾರ ಮಾಡದೆ ಇರುವಂತಹ ಭಕ್ತಿ ಹೇಗೆ ಸಂಪಾದನೆ ಮಾಡೋದು? ಕಥಂ ಭವತಿ ಹೇಳಪ್ಪ. ಪ್ರಾರಬ್ಧಂ ಭುಜ್ಯಮಾನಸ್ಯ. ಪ್ರಾರಬ್ಧ ಅನ್ನೋದು ಎಫೆಕ್ಟ್ ಆಫ್ ಲೈಫ್. ನಾವು ಪ್ರತಿಯೊಬ್ಬರು ಪ್ರಾರಬ್ಧದಿಂದಲೇ ಈ ಜೀವನದಲ್ಲಿ ಎಲ್ಲವನ್ನು ಸುಖವಾಗ್ಲಿ ದುಃಖವಾಗ್ಲಿ ಅನುಭವಿಸ್ತಾ ಇದ್ದೇವೆ. ಪ್ರಾರಬ್ಧಂ ಭುಜ್ಯಮಾನಸ್ಯ. ಭುಜ್ಯ ಅಂದ್ರೆ ಭೋಕ್ತುಹು, ಅನುಭವಿಸುವವನು. ಸುಖ ಅನುಭವಿಸುವವನು, ದುಃಖವನ್ನು ಅನುಭವಿಸುವವನು. ಪ್ರಾರಬ್ಧಂ ಭುಜ್ಯಮಾನಸ್ಯ ಕಥಂ ಭವತಿ ಹೇ ಪ್ರಭೋ. ಇಲ್ಲಿ ವಿಶೇಷವಾಗಿ ದುಃಖ ಪ್ರಾರಬ್ಧ ಅಂತ ತಗೊಳ್ಬೇಕು, ಸುಖ ಪ್ರಾರಬ್ಧ ಅಲ್ಲ. ಸುಖವಾಗಿದ್ದಾಗ ನಾವು ಭಗವಂತನ ಹತ್ರ ಹೋಗ್ತೀವ? ಯಾರು ಹೋಗ್ತೀವ ಸುಖವಾಗಿದ್ದಾಗ ಭಗವಂತನ ಹತ್ರ? ಸಂತೋಷವಾಗಿದ್ದಾಗ ಯಾರು ಹೋಗಲ್ಲ. ಭಗವಂತ ಜ್ಞಾಪಕವೂ ಬರಲ್ಲ ನಮ್ಗೆ. ಕಷ್ಟದಲ್ಲಿದ್ದಾಗ ಶುರು ಆಗುತ್ತೆ. ಯಾಕೆ ಹೀಗ್ ಮಾಡಿದೆ, ಇಷ್ಟೆಲ್ಲ ಮಾಡಿದ್ದೀನಲ್ಲ ನಿನಗೆ. ಎಷ್ಟು ಪರಿಹಾರ ಮಾಡಿದ್ದೀನಿ, ಎಷ್ಟೆಲ್ಲ ವ್ರತಗಳ ಆಚರಣೆ ಮಾಡಿದ್ದೀನಿ, ಆದ್ರೂ ಯಾಕೆ ಕಷ್ಟ ಕೊಡ್ತೀಯ? ಸೊ ಇಲ್ಲಿ ನಾವು ತಗೊಳ್ಬೇಕಾಗಿರೋದು ಪ್ರಾರಬ್ಧ ಭುಜ್ಯಮಾನಸ್ಯ ಅಂದ್ರೆ ಕಷ್ಟದಲ್ಲಿದ್ದಾಗ, ಕಷ್ಟವನ್ನು ಅನುಭವಿಸ್ತಿದ್ದಾಗ ನಮ್ಗೆ ಯಾವ ಪರಿಹಾರ, ಅದು ಪ್ರಶ್ನೆ. ಸುಖವಾಗಿದ್ದಾಗ ಬೇಡ ನಮ್ಗೆ. ನೀವೆಲ್ಲರೂ ಸುಖವಾಗಿದ್ದಾಗ, ನಾನು ಸುಖವಾಗಿದ್ದಾಗ ನೀವು ಕೇಳ್ತೀರಾ ಯಾತಕ್ಕೆ ನೀವು ಸುಖವಾಗಿದ್ದೀರಾ ಅಂತ? ಯಾರನ್ನಾರು ಕೇಳ್ತೀರಾ? ವೈ ಆರ್ ಯು ಹ್ಯಾಪಿ? ಡು ಯು ಆಸ್ಕ್ ಸಂಬಡಿ? ಇಲ್ವಲ್ಲ. ಆತರ ಕೇಳಿದ್ರೆ ನಮ್ ತಲೆ ಕೆಟ್ಟಿದೆ ಅಂತ ಅರ್ಥ ಅಲ್ವಾ? ಸ್ವಲ್ಪ ಏನಾರು ಹುಷಾರಿಲ್ಲ, ಮೈಗೆ ತಲೆನೋವು ಬಂತು, ಜ್ವರ ಬಂತು ಅಂದ್ರೆ ಅಯ್ಯೋ ಒಂಥರ ಆಯ್ತಲ್ಲ, ಯಾಕೆ ಅವ್ರು ಚೆನ್ನಾಗಿದ್ದಾರ ಅಂತ ಕೇಳ್ತೀವಿ. ಅಂದ್ರೆ ಸುಖವಾಗಿರೋದು ಸರ್ವೇ ಸಾಮಾನ್ಯ. ದಟ್ ಈಸ್ ದಿ ನ್ಯಾಚುರಲ್ ಟ್ರೈಟ್ ಆಫ್ ಎವ್ರಿ ಒನ್. ಸ್ವಲ್ಪ ದುಃಖವಾಗಿದ್ಬಿಟ್ರೆ ನಮ್ಗೆ ಸಹಿಸಕ್ಕಾಗಲ್ಲ. ಅದು ಈಗ ವೇವ್ ಮೇಲ್ ವೇವ್ ಬರ್ತಿರೋದ್ರಿಂದ ಎಲ್ರಿಗೂ ಸ್ವಲ್ಪ ಡೌಟ್. ಸ್ವಲ್ಪ ಕೆಮ್ಮಿದ್ರೆ ಸಾಕು, ಯಾರು ಏನಾಯ್ತು ಥರ್ಡ್ ವೇವಾ ಅಂತ. ಅದು ನಾವೇ ಹೇಳ್ಬಿಡ್ತೀವಿ ಥರ್ಡ್ ವೇವಾ ಅಂತ. ಸೊ ದುಃಖವಾಗಿದ್ದಾಗ ಆ ದುಃಖದಿಂದ ಆಚೆ ಬರೋದಕ್ಕೆ ಯಾವ ದಾರಿ ವಿಷ್ಣು ದಯವಿಟ್ಟು ಹೇಳುವಂತ ಪ್ರಶ್ನೆ. ಪ್ರಾರಬ್ಧಂ ಬುದ್ಧ್ಯಮಾನಸ್ಯ ಕಥಂ ಭವತಿ ಹೇ ಪ್ರಭೋ. ಸೊ ನಾವು ಅಸ್ಟ್ರಾಲಜರ್ಸ್ ಹತ್ರ ಎಲ್ಲ ಹೋಗ್ತೀವಲ್ಲ, ಅದಕ್ಕೆ ಇಲ್ಲಿ ಒಳ್ಳೆ ಉತ್ತರ. ನಾನು ಸುಮಾರು ಜನಕ್ಕೆ ಮುಂಚೆ ಉತ್ತರ ಕೊಡ್ತಿದ್ದೆ, ಈಗಲ್ಲ, ಸನ್ಯಾಸಕ್ಕಿಂತ ಮುಂಚೆ. ಜಾತಕ ತೋರಿಸಿದ್ರೆ ಸುಮ್ಮನೆ ಹೇಳೋದು ಭಗವದ್ಗೀತೆ ಪಾರಾಯಣ ಮಾಡಿ ಅಂತ. ಇದ್ರ ಬೇಸಿಸ್ ಮೇಲೆನೆ ಇಲ್ಲಿ ಹೇಳ್ತಾರೆ ನೋಡಿ. ನೆಕ್ಸ್ಟ್ ವಿಷ್ಣು ಎಲ್ಲ ಉತ್ತರವು ನಿಮ್ಗೆ ಅದೆಲ್ಲ, ಎಲ್ಲ ಸಮಸ್ಯೆಯು ಅದೆಲ್ಲ ಪರಿಹಾರ ಸಿಗುತ್ತೆ ಅಂತ. ಶ್ರೀ ವಿಷ್ಣುರುವಾಚ ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತಃ ಸದಾ ಸಮುಕ್ತಃ ಸ ಸುಖೀ ಲೋಕೆ ಕರ್ಮಣ ನೋಪಲಿಪ್ಯತೆ. ಅವ್ಯಭಿಚಾರಿಣಿ ಭಕ್ತಿ ಕಥಂ ಭವತಿ ಅನ್ನೋದಕ್ಕೆ ವಿಷ್ಣುವಿನ ಉತ್ತರ. ಅವ್ಯಭಿಚಾರಿಣಿ ಅಂದ್ರೆ ಏನ್ ಹೇಳಿದ್ವಿ? ಟ್ರಾನ್ಸಾಕ್ಷನ್ ಲೆಸ್ ಇದು ಲೈಫ್, ಆರ್ ಟ್ರಾನ್ಸಾಕ್ಷನ್ ಲೆಸ್ ಪ್ರೇಯರ್. ಇನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಶುದ್ಧವಾದ ಪ್ರೀತಿಗೆ ಅವ್ಯಭಿಚಾರಿಣಿ ಅಂತ ಹೆಸರು. ಶುದ್ಧವಾದ ಪ್ರೀತಿ ನಾರದ ಭಕ್ತಿ ಸೂತ್ರದಲ್ಲೇ ಹೇಳುತ್ತೆ. ಪ್ಯೂರ್ ಆನಂದ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ. ಇಲ್ಲ ಶಾಂತವಾದ ಮನಸ್ಸು ಅವ್ಯಭಿಚಾರಿಣಿ. ಅದನ್ನ ಹೇಗ್ ಸಂಪಾದನೆ ಮಾಡೋದು ಇಲ್ಲಿ ಹೇಳ್ತಾರೆ. ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸ ರತಃ ಸದಾ. ಭಗವದ್ಗೀತೆಯ ಪಾರಾಯಣ ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟಗಳು ಹೋಗುತ್ತೆ. ಸಿಂಪಲ್. ಎಷ್ಟು ಸುಲಭವಾದ ರೆಮಿಡಿ. ಅದನ್ನೇ ಹಾಕಿದ್ದಾರೆ ವಿಷ್ಣು. ಪ್ರಾರಬ್ಧಂ ಭುಜ್ಯಮಾನಸ್ಯ, ನೀವು ಬ್ರಾಕೆಟ್ ಅಲ್ಲಿ ಹಾಕೊಳ್ಬೇಕು. ದುಃಖ ಪ್ರಾರಬ್ಧಂ ಭುಜ್ಯಮಾನಸ್ಯ ನಿತ್ಯ ಗೀತಾ ಪಾರಾಯಣಂ ಕರೋತಿ ಚೇತ್. ಗೀತಾ ಅಭ್ಯಾಸ ರತಃ.
ರಥಃ ಅಂದ್ರೆ ಆನಂದ ಅಂತ ಅರ್ಥ. ರಥಃ ಅಂದ್ರೆ ಚಾರಿಟ್ ಅಲ್ಲ, ಇಲ್ಲಿ ರಥಃ ಅಂದ್ರೆ ಆನಂದ. ಗೀತಾ ಪಾರಾಯಣದಿಂದಲೇ ಆ ವ್ಯಕ್ತಿಗೆ ಒಂದು ಆನಂದ ಬರುತ್ತಂತೆ. ಮ್ಯೂಟ್ ಮಾಡಿದ್ರೆ ನನಗೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು. ಪ್ರಾರಬ್ಧಂ ಭುಜ್ಯಮಾನಸ್ಯ ಅಂದ್ರೆ ರಥಃ. ಗೀತಾ ಪಾರಾಯಣದಿಂದಲೇ ಆ ಸಾಧಕನಿಗೆ ಒಂದು ಆನಂದ ಸಿಗತ್ತೆ. ನಾವೆಲ್ಲ ಹೇಳಲ್ಲ, ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಏನೋ ಮನಸ್ಸಿಗೆ ನೆಮ್ಮದಿ, ಲಲಿತಾ ಸಹಸ್ರನಾಮ ಪಾರಾಯಣ ಮನಸ್ಸಿಗೆ ನೆಮ್ಮದಿ. ಹಾಗೆ ನಾವೆಲ್ಲ ಇವಾಗ ವೇದಾಂತ ಸ್ಟೂಡೆಂಟ್ಸ್. ನೀವು ಅನ್ಕೊಳ್ತಿರೋ ಇಲ್ವೋ, ನಾನಂತೂ ಅನ್ಕೊಂಡಿದ್ದೀನಿ ನಿಮ್ನ. ಆ ಮೆಂಟಾಲಿಟಿಲಿ ಇದ್ರೇನೆ ಭಗವದ್ಗೀತೆ ಕಲಿಯಕ್ಕೆ ಈಸಿ. ಸೊ ನಿತ್ಯ ಪಾರಾಯಣ ಮಾಡ್ಬೇಕು. ಗೀತಾ ಅಭ್ಯಾಸ ರಥ ಸದಾ ಅಂತ ಹಾಕಿದಾರಲ್ಲಿ. ಸದಾ ಅಂದ್ರೆ ಯಾವಾಗಲೂ, ಪ್ರತಿನಿತ್ಯ. ಈಗಲೇ ಸುಮಾರು ಪಾರಾಯಣಗಳು ಹಾಕೊಂಡಿದೀವಿ ಸ್ವಾಮೀಜಿ ತಲೆ ಮೇಲೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು. ಇವಾಗ ಇದೊಂದು ಬೇರೆ ಸೇರಿಸಿದ್ರಿ ನೀವು. ಸೇರಿಸ್ಕೊಳ್ಬೇಕು. ಆನಂದವಾಗಿರ್ಬೇಕು ಅಂದ್ರೆ ಸೇರಿಸ್ಕೊಳ್ಬೇಕು. ಬೇರೆ ಎಲ್ಲ ಪಾರಾಯಣ ಸೆಕೆಂಡ್ರಿ, ಗೀತಾ ಪಾರಾಯಣ ಮ್ಯಾಂಡೇಟ್ರಿ. ನೀವೆಲ್ಲ ದುಃಖಗಳು ಹೋಗ್ಬೇಕು ಅಂದ್ರೆ ಇದೊಂದೇ. ನಾವೇನೋ ಪಾರಾಯಣ ಹೇಳ್ತೀರಾ, ದಿನಕ್ಕೆ ಇಷ್ಟು ಸತಿ ಮಾಡ್ಬೇಕು, ಈ ಕಾಲದಲ್ಲಿ ಮಾಡ್ಬೇಕು, ಒಂದೆಲ್ಲ ದೀಪ ಹಚ್ಚಿಡ್ಬೇಕು, ಮರ ಸುತ್ತಬೇಕು ಅಂತೀರಾ. ಡೈರೆಕ್ಟ್ ಆಗಿ ಗೀತಾ ಅಂದ್ಬಿಟ್ರಲ್ಲ. ಇದಕ್ಕೆಲ್ಲ ರಾಮಬಾಣ ಒಂದು ಯಾವ್ದಂದ್ರೆ ಭಗವದ್ಗೀತಾ. ಗೀತಾಭ್ಯಾಸ ರಥ ಸದಾ. ಸತತವಾಗಿ ಪಾರಾಯಣ ಮಾಡು. ಆತರ ಮಾಡಿದವನ್ಗೆ ಏನಾಗತ್ತೆ? ಸ ಸುಖಿಹಿ, ಸುಖವಾಗಿರ್ತಾನೆ. ಯಾರ ಹಂಗಲ್ಲೂ ಆತ ಇರಲ್ಲ. ಆತ್ಮಾರಾಮ ಸ್ಥಿತಿ. ಇದು ಆಕ್ಚುಲಿ ಗೀತಾವನ್ನು ಓದಾದ್ಮೇಲೆ ಹೇಳ್ಬೇಕು. ನಾನು ಫಸ್ಟೇ ತಗೊಂಡಿದ್ದೀನಿ ಕ್ಲಾಸಲ್ಲಿ, ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ವಿ. ಆದ್ರೆ ನಾವೆಲ್ಲ ಭಗವದ್ಗೀತೆಯನ್ನ ಕಲ್ತ್ರೆ ಸಂತೋಷವಾಗಿರ್ತೀವಿ ಅಂತ. ಪಾರಾಯಣದಿಂದಲೂ ಮನಸ್ಸಿಗೆ ಆನಂದ, ಅದನ್ನ ಅರ್ಥವನ್ನ ತಿಳಿದ್ರು ಮನಸ್ಸಿಗೆ ಆನಂದ. ಸ ಸುಖಿಹಿ ಸ ಮುಕ್ತಃ, ಎವರ್ ಲಿಬರೇಟೆಡ್, ಎವರ್ ಫ್ರೀ. ಅವನ್ಗೆ ಯಾವ್ದೋ ಇದೇ ಇರಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ, ನಿಯಮಗಳೇ ಇಲ್ಲ. ಸ ಸುಖಿಹಿ ಸ ಮುಕ್ತಃ ಇಹ ಲೋಕೆ. ಆಮೇಲೆ ಎಲ್ಲೋ ಬೇರೆ ಲೋಕಕ್ಕಲ್ಲ. ದ್ವೈತ ಸಂಪ್ರದಾಯಸ್ಥರು ಹೇಳ್ತಾರೆ ಹಾಗೆ, ಇಲ್ಲಿ ಮಾಡಿದ್ರೆ ಪುಣ್ಯ ಸಿಗತ್ತೆ, ಅಲ್ಲೆಲ್ಲೋ ಹೋಗ್ತೀವಿ ಅಂತ. ಅದಲ್ಲ, ಇಲ್ಲಿ ನಾವು ಅದ್ವೈತಿಗಳು ಹೇಳೋದು ಇಲ್ಲೇ ಸಂತೋಷವಾಗಿರ್ಬೇಕು. ಈಗ ಪಾರಾಯಣ ಮಾಡಿ ಮುಂದಿನ ಲೋಕದಲ್ಲಿ ಸಂತೋಷವಾಗಿರಕ್ಕ ಮಾಡೋದಿವೆಲ್ಲ. ಈಗ ಸಮುಕ್ತಃ ಸ ಸುಖಿ ಲೋಕೆ ಕರ್ಮಣ ನ ಲಿಪ್ಯತೆ. ಯಾರು ಪ್ರತಿನಿತ್ಯ ಗೀತಾ ಪಾರಾಯಣವನ್ನ ಸಂತೋಷದಿಂದ ಮಾಡ್ತಾರೋ ಅವ್ರಿಗೆ ಕರ್ಮಗಳು ಮತ್ತೆ ಕರ್ಮದಿಂದ ಬರುವಂತಹ ಫಲಗಳು ಅಂಟುವುದಿಲ್ವಂತೆ. ನ ಲಿಪ್ಯತೆ. ಶಂಕರಾಚಾರ್ಯರು ಭಜಗೋವಿಂದಮಲ್ಲಿ ಹೇಳಿದಾನೆ ಈ ಮಾತನ್ನ. 2 ಶ್ಲೋಕ ಇದೆ ಭಗವದ್ಗೀತೆ ಪ್ರಶಂಸೆ. ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ಜ್ಞೇಯಂ ಸಜ್ಜನ ಸಂಗೇ ಚಿತ್ತಂ. ಆಮೇಲೆ ಜನಾಯ ಚ ವಿತ್ತಂ ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃತಪಿ ಏನ ಮುರಾ. ಸಕೃತ್ ಕಿಂಚಿತ್, ಸಕೃದಪಿ ಏನ ಮುರಾರಿ ಸಮರ್ಚ ಸಮ್ಯಕರ್ಚ ಕ್ರಿಯತೆ ತಸ್ಯ ಯಮೇ ನ ಚರ್ಚ. ನ ಚರ್ಚ. ನಿತ್ಯ ಮಾಡಬೇಕು. ಅದಕ್ಕೆ ವೇದಾಂತ ಸ್ಟೂಡೆಂಟ್ಸ್ ನಾವೆಲ್ಲ, ನಮಗೆ ಅವಾಗ ಈಗಲೂ ಅದನ್ನ ಕಂಟಿನ್ಯೂ ಮಾಡ್ತಿರ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಹೇಳೋರು, ಎದ್ದ ತಕ್ಷಣ ಆದಿತ್ಯ ಹೃದಯ ಪಾರಾಯಣ ಆರೋಗ್ಯಕ್ಕೆ, ದೈಹಿಕವಾಗೂ ಮಾನಸಿಕವಾಗೂ. ಆಮೇಲೆ ವಿಷ್ಣು ಸಹಸ್ರನಾಮ, 3ನೇದು ಭಗವದ್ಗೀತೆ. ನಿತ್ಯ ಒಂದು ಅಧ್ಯಾಯ ಮಾಡ್ಲೇಬೇಕು. ಇದು 4 ವರ್ಣದವರೆಗೂ ಇದೆ, ಬರೀ ಸನ್ಯಾಸಿಗಳಿಗೆ ಅಂತ ಅನ್ಕೊಳ್ಬೇಡಿ, ಎಲ್ಲರಿಗೂ ಇದೆ. ಆಮೇಲೆ ಮುಂದಿಂದು ಪ್ರಣವ ಜಪ, ಹಂಸ ಗಾಯತ್ರಿ, ಅದು ಇದು ಅಂತ. ನಿಮ್ಗಳಿಗಾದ್ರೆ ಸಂಧ್ಯಾ ವಂದನೆ ಮಾಡೋರ್ಗೆ. ಯೋಚನೆ ಮಾಡಿ.
ನೀವು ಎಲ್ಲೇ ಪ್ರಯಾಣ ಮಾಡಿದ್ರೆ ಒಂದು ಗೋಣಿ ಚೀಲ ಇರಬೇಕು ನಿಮ್ ಇದಲ್ಲಿ. ಆ ಗೋಣಿ ಚೀಲದಲ್ಲಿ ಆ ಬ್ಯಾಗ್ ಅಲ್ಲಿ 2 ಪುಸ್ತಕ ಮ್ಯಾಂಡೇಟ್ರಿ. ಒಂದು ಭಗವದ್ಗೀತಾ ಪುಸ್ತಕ, ಒಂದು ವಿಷ್ಣು ಸಹಸ್ರನಾಮ. ಎಲ್ಲಾ ಯತಿಗಳು, ಎಲ್ಲಾ ಅದ್ವೈತ ಯತಿಗಳು ಇದಮಿತ್ತಂ ಜ್ಞಾನವೇ ಮೋಕ್ಷ ಅಂದವ್ರು ನೀವೆಲ್ಲ ನೋಡಿ ವಿಷ್ಣು ಸಹಸ್ರನಾಮ ಪಾರಾಯಣ, ಭಗವದ್ಗೀತಾ ನಿತ್ಯ ಪಾರಾಯಣ ಮಾಡ್ತಾನೆ ಇರ್ತಾರೆ. ಮತ್ತೆ ಎಲ್ಲರೂ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನೀವು ಚಿನ್ಮಯಾನಂದ್ರ ತಗೊಳ್ಳಿ, ದಯಾನಂದ್ರ ತಗೊಳ್ಳಿ, ಯಾರೇ ತಗೊಳ್ಳಿ, ನಮ್ ಗುರುಗಳು ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ ವಿಷ್ಣು ಸಹಸ್ರನಾಮಕ್ಕೆ. ಎರಡು ಇಟ್ ವಿಲ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಆಮೇಲೆ ನೀವು ಬೇರೆ ಬೇರೆ ಜಪಗಳು. ಸ ಮುಕ್ತ ಸ ಸುಖಿ ಇಹಲೋಕೆ ಕರ್ಮಣ ನ ಲಿಪ್ಯತೆ. ಯಾವ ಕರ್ಮವೂ ಅಂಟುದಿಲ್ಲ. ಯಾಕೆ? ಅರ್ಥ ಆಗಿದೆ ಅವನಿಗೆ ಜೀವನ ಏನು ಅಂತ. ಎಕ್ಸ್ಪೆಕ್ಟೇಷನ್ ಇದೆಲ್ಲ. ಭಗವದ್ಗೀತವನ್ನ ನೀವು ಅಧ್ಯಯನ ಮಾಡಿ, ಪಾರಾಯಣ ಮಾಡಿ, ಅರ್ಥ ಮಾಡ್ಕೊಂಡ್ಬಿಟ್ರೆ ಯು ವಿಲ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಪೀಪಲ್, ಇನ್ಕ್ಲೂಡಿಂಗ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಪಾಠ ಮನೆಯಿಂದ ಶುರು ಆಗ್ಬೇಕಲ್ವಾ? ಯಾರಲ್ಲೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ರೆ ತಾನೆ ನಮ್ಗೆ ಸುಖ ಪ್ರಾರಬ್ಧ, ದುಃಖ ಪ್ರಾರಬ್ಧ. ಸೆಲ್ಫ್ ಸಸ್ಟೈನ್ಡ್ ಟೀಚಿಂಗ್ ಭಗವದ್ಗೀತಾ. ಸೆಲ್ಫ್ ಡಿಪೆಂಡೆನ್ಸ್ ಟೀಚಿಂಗ್ ಭಗವದ್ಗೀತಾ. ವರ್ಲ್ಡ್ ಡಿಪೆಂಡೆನ್ಸ್ ಲೌಕಿಕ ವಿದ್ಯೆ. ಏನೇನೋ ಡಿಗ್ರೀಸ್ ಅಲ್ಲಿ ಇಟ್ಕೊಂಡಿದಿರಲ್ಲ, ಅದೆಲ್ಲ ವರ್ಲ್ಡ್ ಡಿಪೆಂಡೆನ್ಸ್. ಒಂದು ಸಂಸಾರದ ಒಂದು ಜಗತ್ ಮೇಲೆ ಅವಲಂಬಿಸಿರ್ಬೇಕು. ಸುಮಾರು ಡಿಗ್ರೀಸ್ ಎಲ್ಲ, ಎಷ್ಟು ಡಿಗ್ರಿ ನೀವು ಗಳಿಸಿರ್ತೀರೋ ಅಷ್ಟು ದೊಡ್ಡ ಸಂಸಾರಿ ಅಂತ. ದಟ್ ಸೈನ್ಸ್ ವಿಚ್ ವಿಲ್ ಮೇಕ್ ಯು ಇಂಡಿಪೆಂಡೆಂಟ್ ಈಸ್ ದ ಸ್ಪಿರಿಚುವಲ್ ನಾಲೆಡ್ಜ್. ಯಾವ ವಿದ್ಯೆಯು ಸಂಪೂರ್ಣವಾಗಿ ನಿಮ್ಮ ಕಾಲ ಮೇಲೆ ನಿಲ್ಲಕ್ಕೆ ಸದಾ ಆನಂದವಾಗಿ ನಿಮ್ಮನ್ನ ಮಾರ್ಪಾಟ್ ಮಾಡತ್ತೋ ಅದು ಬ್ರಹ್ಮವಿದ್ಯಾ, ಅದೇ ಭಗವದ್ಗೀತಾ. ಮಿಕ್ಕ ಎಲ್ಲ ವಿದ್ಯೆಯು ಏನ್ ಹೇಳ್ತಾರೆ, 0 ವಿದ್ಯೆ, ಉಪಯೋಗಕ್ಕಿಲ್ಲ. ಮುಕ್ತ ಕರ್ಮ ಹಾಗೂ ಕರ್ಮಫಲ ವೆರಿ ಇಂಪಾರ್ಟೆಂಟ್. ನಾವು ಮಾಡುವಂತಹ ಲೌಕಿಕ ಕರ್ಮ ಹಾಗೂ ವೈದಿಕ ಕರ್ಮವೂ ಅಂಟಲ್ವಂತೆ, ಮತ್ತೆ ಕರ್ಮದಿಂದ ಬರುವಂತಹ ಪುಣ್ಯ ಅಥವಾ ಪಾಪ ಅದು ಅಂಟಲ್ವಂತೆ. ಅಂದ್ರೆ ನಮ್ಮ ಮನಸ್ಥಿತಿ ಬದಲಾಗತ್ತೆ ಅಂತ. ನಾವು ಮಾಡುವಂತಹ ಸಂಕಲ್ಪಿತವಾದ ಕರ್ಮ ಪುಣ್ಯ ಫಲವನ್ನ ಕೊಡುತ್ತೆ, ಇಲ್ಲ ಅಂದ್ರೆ ಪಾಪ ಫಲವನ್ನ ಕೊಡುತ್ತೆ. ಪುಣ್ಯ ಪಾಪವು ಎರಡೂ ಇರೋದಿಲ್ಲ ಭಗವದ್ಗೀತಾ ಪಾರಾಯಣ ಮಾಡಿದ್ರೆ. ಮತ್ತೆ ಜೀವನದಲ್ಲಿ ಬಾಳ್ಬೇಕಾ ಈ ತರ ಇದ್ರೆ ಅಂತ ಒಂದು ಸಂದೇಹ ಬರುತ್ತೆ. ಮತ್ತೆ ಒಂದು ಗೋಡೆಗೆ ಏನೋ ಹೇಳ್ದಂಗಲ್ವಾ, ಏನು ರಿಯಾಕ್ಷನ್ ಇಲ್ಲ, ಎಷ್ಟೇ ಬೈತಿದ್ರು ಸುಮ್ಮನೆ ಇರೋದು, ಆತರ ಯಾರ್ಯಾರು ಇರ್ತಾರ? ಇದಾರೆ. ಇಬ್ರು ಉದಾಹರಣೆ ನನ್ನ ಲೈಫಲ್ಲಿ. ಒಂದು ಗೃಹಸ್ಥರ ಉದಾಹರಣೆ, ಒಂದು ಯತಿಗಳ ಉದಾಹರಣೆ ಕೊಡಬೇಕು ಅಂದ್ರೆ, ಒಂದು DV ಗುಂಡಪ್ಪನವರು ಗೃಹಸ್ಥರಾಗಿ ಎಲ್ಲ ಕಷ್ಟ ಸುಖಗಳನ್ನು ಅನುಭವಿಸಿ ಸಮಸ್ಥಿತಿಯಲ್ಲಿ ಇದ್ರು. ನಿಮ್ಗೆ ಆ ಕಗ್ಗ ಎಲ್ಲ ಜ್ಞಾಪಕ ಇರುತ್ತೆ, ಎಲ್ಲ ಸ್ಕೂಲಲ್ಲೂ ಇರುತ್ತೆ. ಅದ ಹೇಳಿ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಅವನು, ಆಮೇಲೆ ವಿಧಿಯದರ ಸಾಹೇಬ ಅವನು ಪೇಂಡಂತೆ ಪಯಣವಿದನ. ಕುದುರೆ ನೀನ್ ಅವನು ಪೇಳ್ದಂತೆ ಬಯಣಿಗರು, ಮದುವೆಗೋ ವಸನಕ್ಕೋ ಬೇಕೆಂದ ಕಡೆಗೂಡು, ಪದ ಕುಸಿಯದೆ ನೆಲವೆಯದ ಮಂಕುತಿಮ್ಮ. ಇದಕ್ಕೆ ಅರ್ಥ ತುಂಬಾ ಚೆನ್ನಾಗಿದೆ. ಒಂದು ಶ್ಲೋಕ ಸಾಕು, ಇದು ಒಂದು ಕಗ್ಗ. ಬದುಕು ಜಟಕಾ ಬಂಡಿ ಆಗ್ತಿದೆಯಲ್ವ ನಮ್ಗೆ 2 years ಇಂದ ನಿಧಾನಕ್ಕೆ ಹೋಗ್ತಾ ಇದೆ. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ. ವಿಧಿ ಅಂದ್ರೆ ಇಲ್ಲೇನ್ ಅರ್ಥ? ವಿಧಿ ಅಂದ್ರೆ ಪ್ರಾರಬ್ಧ ಅಂತ ಅರ್ಥ. ಅದರ ಸಾಹೇಬ, ನಮ್ಮ ಜಟಕಾ ಬಂಡಿ ವಿಧಿಗೆ ಪ್ರಾರಬ್ಧ ಸಾಹೇಬ. ಕುದುರೆ ನೀನ್, ಇಲ್ಲಿ ಕುದುರೆ ಅಂದ್ರೆ ಅಹಂಕಾರ ಅಂತ ಅರ್ಥ. ಕುದುರೆ ನೀನ್ ಅವನು ಪೇಂಡಂತೆ ಪಯಣಿಗರು ಅಂದ್ರೆ ಸಂಬಂಧಿಕರು ಅಂತ. ನಿಮ್ಮ ಅಹಂಕಾರಕ್ಕೆ, ನಿಮ್ಮ ಜೀವಕ್ಕೆ ಸುಮಾರು ಜನ ಸೇರ್ಕೊಂಡಿರ್ತಾರಲ್ವ, ಗಂಡ ಹೆಂಡತಿ ಮಕ್ಕಳು ಫ್ರೆಂಡ್ಸ್ ಅವರೆಲ್ಲ. ಅವರಿಂದ ಬರುವಂತಹ ಕರ್ಮ ಹಾಗೂ ಕರ್ಮ ಫಲ ಮದುವೆ ಅಂದ್ರೆ ಇಲ್ಲಿ ಸಂತೋಷದ ವಾತಾವರಣ, ಪುಣ್ಯ ಅಂತ. ಅವರಿಂದ ಬರುವಂತಹ
ಸನ್ನಿವೇಶಗಳು ದುಃಖ, ಮಸಣಕ್ಕೋ ಬೇಕೆಂದ ಕಡೆಗೂಡು ಮಂಕುತಿಮ್ಮ, ಎಲ್ಲಿ ಬೇಕಾದ್ರೆ ಹೋಗು. ಹೀಗೆ ಅರ್ಥ ಮಾಡ್ಬೇಕಿದೆ. ಅದನ್ನೇ ಇಲ್ಲಿ ಹೇಳ್ತದೆ, ಕರ್ಮಣ ನ ಲಿಪ್ಯತೆ, ಅಂಟೋದಿಲ್ಲ. ಇದು ಎಕ್ಸಾಜುರೇಷನ್ ಅಲ್ಲ. ಗೀತಾ ಪಾರಾಯಣ ಮಾಡಿರೋರ್ಗೆ ಡಿ ವಿ ಗುಂಡಪ್ಪನವ್ರ ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಯಾರು ಅಂದ್ರೆ ಗುರುದೇವ್ ಸ್ವಾಮಿ ಚಿನ್ಮಯಾನಂದ. ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿ, ಯಾಕಂದ್ರೆ ಮೊಟ್ಟ ಮೊದಲನೇ ಆಗಿ ಭಗವದ್ಗೀತೆಯನ್ನು ಹೊರಗೆ ತಂದವ್ರು ಅವರೇ. ಮತ್ತೆ ಈ ತರ ದೊಡ್ಡ ದೊಡ್ಡ ಆಶ್ರಮ, ಮಿಷನ್ ಸೆಂಟರ್ಸ್ ಎಲ್ಲ ಮಾಡಬೇಕು ಅಂತ ಕಾನ್ಸೆಪ್ಟ್ ಭಾರತೀಯರಿಗೆ ತಂದ್ಕೊಟ್ಟಿದ್ದೆ ಅವರು. ಅಷ್ಟು ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಯಾವುದಕ್ಕೂ ಅಟ್ಯಾಚ್ ಆಗಿಲ್ಲ ಅಂದ್ರೆ ಯೋಚನೆ ಮಾಡಿ. ಇವತ್ತಿಗೂ ನಡೀತಿದೆ. ಎರಡು ಉದಾಹರಣೆ, ಒಂದು ಗೃಹಸ್ಥರ ಉದಾಹರಣೆ, ಒಂದು ಯತಿಗಳ ಉದಾಹರಣೆ. ಸ್ವಾಮೀಜಿ ನಮ್ಗೆಲ್ಲ ಆಗ್ಬಾರ್ದು, ನೀವು ಹೇಳ್ಬಾರ್ದು ಅಂತ ಡಿ ವಿ ಗುಂಡಪ್ಪನವ್ರು ಕೊಟ್ಟಿದ್ದು. ಭಗವದ್ಗೀತಾ ಪಾರಾಯಣದಿಂದ ಲೈಫಲ್ಲಿ ಎಫೆಕ್ಟಿವ್ ಆಗಿರ್ಬೋದು, ಯಾವ ಡಿಪೆಂಡೆನ್ಸಿನೇ ಇರಲ್ಲ. ಎಷ್ಟು ಸಂತೋಷ ಅಲ್ವಾ? ಯಾರ ಮೇಲೂ ಡಿಪೆಂಡ್ ಆಗದೆ ಸೆಲ್ಫ್ ಡಿಪೆಂಡೆಂಟ್ ಇದ್ರೆ ಯೋಚನೆ ಮಾಡಿ. ಸೆಲ್ಫ್ ಡಿಪೆಂಡೆಂಟ್ ಆಗಿದ್ರು ಈ ಜ್ಞಾನವಿದ್ರೆ ನಮ್ಗೆ ಈಸಿ ಟು ಗೆಟ್ ಓವರ್. ಥಿಂಕ್. ಸಮುಕ್ತ ಸ ಸುಖಿ ಲೋಕೆ ಕರ್ಮಣ ನ ಲಿಪ್ಯತೆ. ಸೊ ಗೀತಾ ಅಭ್ಯಾಸವನ್ನ, ಗೀತಾ ಪಾರಾಯಣ ನಿತ್ಯ ಮಾಡಬೇಕು. ವ್ರತ ಅನ್ನೋದು ಇಂಪಾರ್ಟೆಂಟ್ ವರ್ಡ್. ಸಂತೋಷದಿಂದ ಮಾಡಬೇಕು ಅಂತ ಹೇಳ್ತಿದ್ದ. ಅಂದ್ರೆ ಇದು ಮಾಡ್ಬೇಕು ಅಂದ್ರೆ ಯಾರು ಮಾಡ್ತಿದ್ದಾನೋ ಅಂತವನಿಗೆ ಕರ್ಮ ಹಾಗೂ ಕರ್ಮದ ಅಂಟಿಲ್ಲ ಅಂತ. ಸರಿ, ಮುಂದಿನದು. ಮಹಾಪಾಪಾತಿ ಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಳಿನಿ ದಲಮಂಬುವತ್. ಇದು ಅದೇ ತರ ಹೇಳುತ್ತೆ. ಮಹಾಪಾಪಾತಿ ಪಾಪಾನಿ, ಮಹಾಪಾಪವನ್ನ ಹೋಗಿಸುವ ಸಾಮರ್ಥ್ಯ ಭಗವದ್ಗೀತೆಗಿದೆ. ಏನು ಮಹಾಪಾಪ ಅಂದ್ರೆ? 5 ತರದ್ದು ಮಹಾಪಾಪ ಮನುಧರ್ಮದಲ್ಲಿ ಹೇಳುತ್ತೆ. ಅಯ್ಯೋ ಅದೆಲ್ಲ ನಾವು ಒಪ್ಪಲ್ಲ, ಮನುಧರ್ಮ ಎಲ್ಲ ಈಗ ವ್ಯಾಲಿಡಿಟಿ ಇಲ್ಲ ಅಂದ್ಬಿಡ್ತೇವೆ. ಯಾವ ಕಾಲಕ್ಕೂ ಮನುಧರ್ಮವೇ ವ್ಯಾಲಿಡ್. ಮನುಧರ್ಮ ಆಗ್ಲಿ, ಪರಾಶರ ಸ್ಮೃತಿ ಆಗ್ಲಿ, ಎವ್ರಿಥಿಂಗ್ ಇಸ್ ವ್ಯಾಲಿಡ್. ನಮಗ್ ಅಭ್ಯಾಸ ಮಾಡಕ್ಕಾಗಲ್ಲ ಅಂತ ವ್ಯಾಲಿಡ್ ಅಲ್ಲ ಅಂತ ಹೇಳ್ಬಾರ್ದು. ಮನುಧರ್ಮದ ನನ್ಗೆ ಗೊತ್ತಿರೋ ಪ್ರಕಾರ 9ನೇ ಅಧ್ಯಾಯದ 235 ಶ್ಲೋಕ, ಆ ಶ್ಲೋಕ ಜ್ಞಾಪಕ ಬರ್ತಾ ಇಲ್ಲ. ಮಹಾಪಾಪಗಳು 5. ಒಂದು, ಹೆಂಡವನ್ನ ಕುಡಿಯೋದು. ಹಬ್ಬ ನಾವು ಮಾಡಿಲ್ಲ, ಎಸ್ ಬಚಾವಾದ್ವಿ. ಆಮೇಲೆ ಸುವರ್ಣವನ್ನ ಅಪಹರಿಸೋದು, ಗೋಲ್ಡ್, ಅದು ಮಾಡಿಲ್ಲ, ಬಚಾವ್. ಆಮೇಲೆ ಬ್ರಾಹ್ಮಣನನ್ನ ಕೊಲ್ಲೋದು 3. ಇಲ್ಲಿ ಯಾವ ಬ್ರಾಹ್ಮಣ ಅಂತ ಕೇಳಬೇಕು? ವೈದಿಕವಾದ ಬ್ರಾಹ್ಮಣ. ನಿತ್ಯ ಸಂಧ್ಯಾ ಅನುಷ್ಠಾನದಲ್ಲಿ ಯಾರು ಇಟ್ಕೊಂಡಿದಾರೋ, ವೇದವನ್ನು ಯಾರು ಅಧ್ಯಯನ ಮಾಡ್ತಾರೋ ಅವರು. ಸುಮ್ನೆ 3 ದಾರ ಹಾಕೋರಲ್ಲ, ಅವ್ರನ್ನ ಯಾರು ಕೊಲೆ ಮಾಡ್ತಾರೋ ಅದು ಮಹಾಪಾಪ. 4ನೇದು, ಗುರುವಿನ ಪತ್ನಿ ಜೊತೆಗೆ ದೈಹಿಕವಾಗಿ ಸಂಬಂಧ ಇಟ್ಕೊಳ್ಳೋದು ದೊಡ್ಡ ಮಹಾಪಾಪ, ಘೋರ ಪಾಪ. ಈ 4 ಯಾವ್ದಿದೆಯೋ ಅದು 5ನೇದು. ಅಂದ್ರೆ ಎಲ್ಲ ಮಿಕ್ಸ್ಚರ್ ಆಫ್ ಆಲ್, ನಿನ್ನ ಉತ್ತಮವಾದ ಪಾಪ. ಇದು 5ಕ್ಕೆ ಮಹಾಪಾಪಗಳು, ಪಾತಕಗಳು ಅಂತ ಹೆಸರು. ನಾವಿದು ಯಾವ್ದು ಮಾಡಲ್ಲ ಸ್ವಾಮೀಜಿ, ಬಚಾವಾದ್ವಿ. ನೆಕ್ಸ್ಟ್ ಹೇಳ್ತೀನಿ, ಉಪಪಾತಕಗಳು. ಸುಳ್ಳು ಹೇಳಬಾರ್ದು, ಔಟ್. ಆಯ್ತಾ? ಎಲ್ಲ ಸ್ವಲ್ಪ ಹೇಳ್ತೀವಿ, ಅದು ಸ್ವಲ್ಪ ಪಾಪ ಅಷ್ಟೆ. ಸ್ವಧರ್ಮಾನುಷ್ಠಾನ ಬಹಳ ಇರಬೇಕು, ಅದು ಮಾಡ್ಲಿಲ್ಲ ಅಂದ್ರೆ. ವೇದವನ್ನ ಓದ್ಲಿಲ್ಲ ಅಂದ್ರೆ ಪಾಪ. ಸಪೋಸ್ ನೀವು ಅದು ನಿಮ್ಮ ಅನುಷ್ಠಾನದಲ್ಲಿದ್ರೆ, ವೇದವನ್ನ ಮರೆತ್ರೆ ಪಾಪ ಅಂತ ಶಾಸ್ತ್ರ ಹೇಳುತ್ತೆ. ವೇದವನ್ನ ಮರೆತ್ರೆ, ವೇದ ಮಂತ್ರಗಳನ್ನ ಮರೆತ್ರೆ, ಇದೆಲ್ಲ ಉಪಪಾತಗಳು. ಯೋಚನೆ ಮಾಡಿ. ಸಂಧ್ಯಾನುಷ್ಠಾನ, ವೇದವನ್ನ ಮರಿಬಾರ್ದು, ಸ್ವಧರ್ಮಾನುಷ್ಠಾನ, ಇಂತಹ ಇದೆಲ್ಲ ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಮಹಾಪಾಪಾತಿ ಪಾಪಾನಿ ಗೀತಾ ಧ್ಯಾನಂ ಕರೋತಿ ಚೇತ್.
ಯಾರು ನಿತ್ಯ ಪಾರಾಯಣವನ್ನು ಮಾಡ್ತಾರೋ ಇಂಥ ಮಹಾ ಪಾಪವನ್ನ ಮಾಡಿದವರು ಸಹ ಮುಕ್ತರಾಗ್ತಾರೆ ಅಂತ. ಅವ್ರಿಗೆ ಜ್ಞಾನ ಬರುತ್ತೆ, ಇನ್ನ ಧರ್ಮಾನುಷ್ಠಾನ ಆಗ್ತಾ. ಇಲ್ಲಿ ಮುಕ್ತರಾಗ್ತಾರೆ ಅಂದ್ರೆ ಧರ್ಮ ಪ್ರಚೋದನೆ ಜಾಸ್ತಿ ಆಗತ್ತೆ ಅವರಲ್ಲಿ ಮನಸ್ಸಿನಲ್ಲಿ. ಮುಕ್ತರ ಸ್ವರ್ಗಕ್ಕೆ ಹೋದ್ರು ಅಂತಲ್ಲ, ಇನ್ನು ತಪ್ಪು ಮಾಡೋದ್ ನಿಲ್ಲಿಸ್ತಾರೆ ಅಂತ ಹಾಗರ್ಥ ಮಾಡ್ಬೇಕು. ಯಹ ಗೀತಾಧ್ಯಾನ ನಿತ್ಯ ಕರೋಚಿತೆ ಸಹ ಸಾಧಕ ಮಹಾಪಾಪಾತಿ ಪಾಪಾನಿ ಅತೀತಃ ಭವಂತಿ. ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ, ಕ್ವಚಿತ್ ಕಿಂಚಿತ್ ಕರ್ಮಣ ನ ಸ್ಪರ್ಶಂ ಕುರ್ವಂತಿ ನಳಿನೀದಲಮಂಬುವತ್. ಇದೊಂದು ಫ್ರೇಸ್. ತಾವರೆ ಎಲೆಯ ಮೇಲೆ ಇರುವ ಹಾಗೆ ಒಂದು ನೀರಿನ ಗುಳ್ಳೆ ಹೇಗಿರುತ್ತೋ ಅಂಟುವುದಿಲ್ವೋ ಹಾಗೆ ಆ ವ್ಯಕ್ತಿ ಇರ್ತಾನೆ ಅಂತ. ಇದು ಎಕ್ಸಾಜರೇಷನ್ ಅಲ್ಲ, ಎಲ್ಲರೂ ಇದಾರೆ ಹೀಗೆ. ಹೇಗೆ ಆ ಜಸ್ಟ್ ಎ ಬಬಲ್ ಆನ್ ಅ ಲೋಟಸ್ ಲೀಫ್, ನೀವು ಅದನ್ನ ಹೀಗೆ ಆಡಿಸಿದಾಗ ಈ ಕಡೆ ಬರುತ್ತೆ, ಹೀಗೆ ಆಡಿಸಿದಾಗ ಹೀಗೆ ಹೋಗುತ್ತೆ, ಅಂಟೋದೇ ಇಲ್ಲ ನೋಡಿ ಅದನ್ನ. ಸಂಸಾರದಲ್ಲಿ ಇದ್ದು ಹೀಗಿರಬಹುದು ನಾವೆಲ್ಲರೂ. ಓನ್ಲಿ ಕಂಡೀಷನ್ ಪಾರಾಯಣ ಮಾಡ್ಬೇಕಷ್ಟೆ. ಮಾಡ್ತಾ ಮಾಡ್ತಾ ಬರ್ತಿದ್ರೆ ಮನಸ್ಸು ಶುದ್ಧಿ ಆಗ್ತಾ ಆಗ್ತಾ ಬರುತ್ತೆ. ಅವಾಗ ಜೀವನವನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ನಮ್ಗೆ ತಿಳಿಯುತ್ತೆ, ಬಹಳ ಸುಲಭ. ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಳಿನೀದಲಮಂಬುವತ್. ರೈಟ್, ನೆಕ್ಸ್ಟ್. ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠಃ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ಒಂದೊಂದು ಶ್ಲೋಕದಲ್ಲೂ ಆ ಮಹಾತ್ಮೆಯನ್ನು ಹೆಚ್ಚೆಚ್ಚಾಗಿ ಹೇಳ್ತಿದ್ದಾರೆ. ಯತ್ರ ಗೀತಾ ಪುಸ್ತಕಂ ಪ್ರವರ್ತತೆ ತತ್ರ ಯತ್ರ ಗೀತಾ ಪಾಠಃ ಪ್ರವರ್ತತೆ ತತ್ರ ಸರ್ವತೀರ್ಥಾನಿ ಸಂತಿ ಪ್ರಯಾಗಾದೀನಿ ತತ್ರ ವೈ ಸಂತಿ. ಸಂತಿ ಅನ್ನೋದು ಸೇರಿಸ್ಕೊಳ್ಬೇಕು, ಸಪ್ಲೈ ಮಾಡ್ಬೇಕು. ತತ್ರ ವೈ, ಅಲ್ಲಿ ಖಂಡಿತ ತೀರ್ಥಕ್ಷೇತ್ರಗಳು ಇರುತ್ತೆ. ಎಲ್ಲಿ ಎಲ್ಲಿ ಭಗವದ್ಗೀತೆಯ ಪುಸ್ತಕವಿರುತ್ತದೋ, ನಮ್ಮಲ್ಲಿದೆ, ಅದು ಯಾವ ನೀರಿಲ್ವಲ್ಲ ಎಲ್ಲ ಆಯ್ತಾ. ಎಲ್ಲಿ ಭಗವದ್ಗೀತೆಯ ಪುಸ್ತಕ ಇರುತ್ತೋ, ಎಲ್ಲಿ ಭಗವದ್ಗೀತೆಯ ನಿತ್ಯ ಪಾರಾಯಣ ನಡೆಯುತ್ತೋ, ಪಾರಾಯಣ ಜೊತೆಗೆ ಪಾಠವೂ ಹಾಕೊಳ್ಳಿ, ಪಾಠ ಪ್ರವರ್ತತೆ ಅಂತಿದೆ, ಅಲ್ಲಿ ಸರ್ವಾಣಿ ತೀರ್ಥಾನಿ. ಯಾವ ತೀರ್ಥ? ಪ್ರಯಾಗಾದೀನಿ ತತ್ರ ವೈ. ಪ್ರಯಾಗದಲ್ಲಿರುವಂತಹ ಮೊದಲಾದ ಇಂಪಾರ್ಟೆಂಟ್ ರಿವರ್ಸ್, ಗಂಗಾ, ಯಮುನಾ, ಸರಸ್ವತಿ, ಆ ತ್ರಿವೇಣಿ ಸಂಗಮ, ಅಂತಹ ನದಿಗಳು ನಮ್ಮಲ್ಲಿಯೇ ವಾಸ ಮಾಡುತ್ತೆ. ನೀವು ಕಷ್ಟಪಟ್ಟು ಟಿಕೆಟ್ ಬುಕ್ ಮಾಡಲ್ಲ ಹೋಗ್ಬೇಕು ಅವಶ್ಯಕತೆ ಇಲ್ಲ. ಕಾಶಿಗೆ ಹೋಗ್ತೀನಿ, ಬೆಳಗ್ಗೆ ಹೋಗಿ ಸಂಜೆ, ಇವಾಗೆಲ್ಲ ಕಾಶಿಗೆ ಬೆಳಗ್ಗೆ ಹೋಗಿ ಸಂಜೆ ಬರ್ಬೋದು. 6 ಗಂಟೆಗೆ ಫ್ಲೈಟ್ ಬುಕ್ ಮಾಡಿದ್ರೆ ಇಂಡಿಗೋ ಅಲ್ಲಿ 2.5 hours, 8:15 ರೀಚ್ ಆಗ್ತಾರೆ. ಇವಾಗೆಲ್ಲ ಇದು ರೋಡ್ ಬೇರೆ ಚೆನ್ನಾಗಿ ಮಾಡಿದ್ದಾರೆ ಮೋದಿ ಗೌರ್ಮೆಂಟ್. ಮುಂಚೆ ಎಲ್ಲ 2 hours ಬೇಕಾಗಿತ್ತು ಏರ್ಪೋರ್ಟ್ ಇಂದ ಹೋಗಕ್ಕೆ, ಅದು ಫುಲ್ ಧೂಳು. ಅಲ್ಲಿ ಆಚೆ ಇಳಿದ್ಮೇಲೆ ನಿಮ್ ಮುಖ ಯಾವುದು, ಅಲ್ಲಿ ನಾರ್ತ್ ಇಂಡಿಯನ್ ಮುಖ ಒಂದೇ ಆಗ್ತಿತ್ತು. ಈಗ ಅದೆಲ್ಲ ಕವರ್ ಮಾಡಿ ತುಂಬಾ ಚೆನ್ನಾಗಿ 3:15 ಗಂಟೆಗೆ ರೀಚ್ ಆಗ್ಬಿಡ್ಬೋದು. ಅಲ್ಲಿ ಹೋಗೋದು, ದರ್ಶನ ಮಾಡೋದು, ಸ್ನಾನ ಮಾಡ್ಕೊಳ್ಳೋದು ಗಂಗೆಯಲ್ಲಿ, ಮತ್ತೆ ಸಂಜೆ 4:30-5 ಗಂಟೆಗೆ ಏರ್ಪೋರ್ಟ್, ಬೆಂಗಳೂರು 2 hours, 11-12 ಗಂಟೆಗೆ ಮನೆಗೆ ಬಂದು ಮಲಗೋದು. ಒಂದ್ ದಿವಸದಲ್ಲಿ ಕಾಶಿ, ಇಮ್ಯಾಜಿನ್ ಮಾಡಿ. ಆದ್ರೆ ಈಗೇನ್ ಮಾಡಿದ್ದಾರೆ, ಆಫ್ಟರ್ ಇದು ಕನ್ಸ್ಟ್ರಕ್ಟ್ ಮಾಡಿದಾರಲ್ಲ, ಏನೋ ಒಂದು ದೊಡ್ಡ, ಈಗ ಒಳಗಡೆ ದರ್ಶನನೇ ಇಲ್ವಂತೆ. 4 ಭಾಗದಲ್ಲೂ ವಿಶ್ವೇಶ್ವರನ್ನ ನೋಡಬಹುದಾಗಿತ್ತು, ವಿಶ್ವನಾಥನ. ಈಗ ಉತ್ತರ ತೆಪಡ್ರಲ್ಲಿ ಹೊರಗಡೆಯಿಂದಾನೇ ಆ ಟ್ರೈಪಾಟ್ ಸ್ಟ್ಯಾಂಡ್ ಬಿಟ್ಟಿದೆ ಅಭಿಷೇಕ ಮಾಡಕ್ಕೆ. ಅಲ್ಲಿಂದಾನೇ ನೀರ್ ಹಾಕ್ಬೇಕು ನೀವು, ನೀರ್ ಅಭಿಷೇಕ ಅಲ್ಲ ಅವ್ರಿಗೆ, ಹಾಗೆ ಅದು ಎಕ್ಸ್ಪ್ರೆಸ್ ತರ ಹೋಗುತ್ತೆ, ಆಗ ಅವ್ರ ತಲೆ ಬೀಳುತ್ತೆ. ಹೊರಗಡೆ ಹೋಗಕ್ಕಾಗಲ್ಲ ಇವಾಗ. ಒಂಥರ ಒಳ್ಳೇದು. ಮುಂಚೆ ಹೋಗಿ ಏನ್ ಮಾಡ್ತಿದ್ರಿ ನಾವೆಲ್ಲ, ಪ್ಲಾಸ್ಟಿಕ್ ಪೇಪರ್ ಎಲ್ಲ ಹಾಕ್ತಿದ್ವಿ ಈಶ್ವರನ ತಲೆ ಮೇಲೆ. ಮೊನ್ನೆ ಯಾವಾಗ ನಾವು ಹೋಗಿದ್ದೆ, 1 ವರ್ಷದ ಹಿಂದೆ, ಅಲ್ಲಿ ಹೋಗಿ ಅಲ್ಲಿ ಕೂತಾಗ ಅಭಿಷೇಕ ಮಾಡಕ್ ಕೊಟ್ರೆ ಪಾನ್ ಪರಾಗ್ ಪ್ಯಾಕೆಟ್
ಈಶ್ವರನ್ ತಲೆ ಮೇಲೆ. ಪಾಪ ಈಶ್ವರನಿಗೆ ಆ ಗತಿ ಅಂದ್ರೆ ಪ್ರಾರಬ್ಧಂ ಭುಜ್ಯಮಾನಸ್ಯ ಕಥಂ ಭವತಿ ಹೇ ಪ್ರಭೋ. ನಮ್ಗೆಲ್ಲ ಹೇಗೆ ತುಂಬಾ ಒಳ್ಳೇದಾಯ್ತು ಇವಾಗ ಮಾಡಿರೋ ಕೆಲಸ. ಹೊರಗಡೆಯಿಂದಾನೇ ನಮಸ್ಕಾರ ಮಾಡಿ ಬರೋದು ಅಷ್ಟೇ, ಅಲ್ಲೇ ಎಲ್ಲ ಫಿಲ್ಟರ್ ಆಗ್ಬಿಡುತ್ತೆ. ನೋ ಪ್ಲಾಸ್ಟಿಕ್ ಪೇಪರ್. ಇನ್ವೇಸ್ ಸೊ ಪ್ರಯಾಗಾದೀನಿ ತತ್ರ ಎಲ್ಲ ತೀರ್ಥ ಕ್ಷೇತ್ರಗಳು ನೀವು ಮಾಡುವಂತಹ ಜಾಗದಲ್ಲೇ ಇರುತ್ತೆ. ಪುಸ್ತಕ ಇದೆ, ಅದನ್ನ ತೆಗೆದು ಓದಬೇಕು. ಅಣ್ಣ ತಮ್ಮದ್ರ ಗಲಾಟೆ ಆಗತ್ತೆ, ಇದೆಲ್ಲ ಕತೆ ಕೇಳಿದೀವಿ. ಈ ತರ ಎಲ್ಲ ಚಿಕ್ಕ ಚಿಕ್ಕದಾಗಿ ಇಮ್ಮೆಚೂರ್ ಆಗಿ ಮಾತಾಡ್ಲೇಬಾರ್ದು. ಎಲ್ಲಿ ಭಗವದ್ಗೀತೆ ಪುಸ್ತಕ ಇರುತ್ತೋ, ಭಗವದ್ಗೀತೆಯ ಫೋಟೋ ಇಡ್ತಾರೋ, ಅಣ್ಣ ತಮ್ಮಂದ್ರ ಗಲಾಟೆ ಆಗಿದೆ, ಅದಿಲ್ದೆ ಆಗದೆ ಇರುತ್ತಾ? ಇದ್ದಾಗ್ಲೂ ಆಗಿದೆ, ಇಲ್ದೇ ಇದ್ದಾಗ್ಲೂ ಆಗಿದೆ. ಅದೇನು ವಿಶೇಷವಾಗಿ? ಹೌದಾ ಅಲ್ವಾ? ಇಲ್ಲ, ಸೌಮ್ಯವಾದ ಎರಡು ಪಟವನ್ನು ಇಡ್ಬೋದು ಸ್ವಾಮೀಜಿ. ಇದು ಕೃಷ್ಣ ಹಾಗೂ ಅರ್ಜುನ ಇಸ್ಕಾನ್ ಸಿಗತ್ತೆ ನೋಡಿ, ಅದು ಇಡ್ಬೋದು. ಎಲ್ಲಿ ರಥದ ಮೇಲೆ ಕೂತಿರ್ತಾರಲ್ವಾ, ಅದೇ ಸ್ವಲ್ಪ ಪ್ರಾಬ್ಲಮ್. ಆತರ ಮನಸ್ಸು ಬಂತ ಗಲಾಟೆ ಖಂಡಿತ ಮಾಡ್ತಿರಲ್ಲ. ಗಲಾಟೆ ಮಾಡ್ಬೇಕು ಒಂದ್ ಮನಸ್ಸು ಬಂದ್ರೆ ಅದು ಸುಮ್ನೆ ಇರತ್ತ ನಮ್ಮ ಮನಸ್ಸು? ಹಾಗೆಲ್ಲ ಯೋಚನೆ ಮಾಡಬಾರ್ದು. ತೀರ್ಥ ಅನ್ನೋದು ಒಂದು ಉತ್ತಮವಾದ ಶಬ್ದ ಸಂಸ್ಕೃತದಲ್ಲಿ. ನೀರು ಅಂದ್ರೂ ಅದೇ ನೀರೇ. ತೀರ್ಥ ಅಂದ್ರೆ ಏನು? ಯಾವ ನೀರನ್ನ ಮಂತ್ರಿಸಿರ್ತಾರೋ ಅದಕ್ಕೆ ತೀರ್ಥ ಅಂತ ಹೆಸರು. ನಿಮ್ಮ ಲೋಟದಲ್ಲಿ ನೀರ್ ಹಾಕ್ತೀರಾ, ಅದನ್ನೇ ಸುಮ್ನೆ ನೀವು ಈಗ ಇಟ್ಕೊಂಡು ನಿಮ್ಮ ಇಷ್ಟ ದೇವತೆಯನ್ನ ಪ್ರಾರ್ಥನೆ ಮಾಡಿ ನಮಃ ಶಿವಾಯನೋ ಓಂ ನಮೋ ನಾರಾಯಣ ಅಂತ ಹೇಳಿ ಅದನ್ನ ಕೂಡ ಅದು ತೀರ್ಥ ಆಗೋಯ್ತು. ಯೋಚನೆ ಮಾಡಿ. ಆ ನಂಬಿಕೆಯಲ್ಲಿ ನೀವು ಆ ಕ್ಷೇತ್ರಕ್ಕೆ ಹೋಗಿ ಮಹಾಪಾಪಾತಿ ಪಾಪ, ನೀವು ಗೊತ್ತಿಲ್ದೆ ಇಲ್ಲ, ಗೊತ್ತೇ ಪಾಪ ಮಾಡಿರ್ತೀವಿ ಸುಮಾರು ನಾವೆಲ್ಲ. ಅದ್ರಲ್ಲಿ ಮುಳುಗಿ, ಆ ನೀರಲ್ಲಿ ಮುಳುಗಿ ಎದ್ರೆ ಎಲ್ಲ ಪಾಪವನ್ನು ಹೋಗ್ಸು ಅಮ್ಮ ಗಂಗಾ ತಾಯಿ ಅಂತ ಕೇಳಿದ್ರೆ ಹೋಗುತ್ತೆ. ಅದು ಎಷ್ಟು ಶ್ರದ್ಧೆ ಇದೆಯೋ ಹಾಗೆ ಅದು ವರ್ಕ್ ಆಗೋದು. ಮಂತ್ರೇ ತೀರ್ಥೆ ದ್ವಿಜೇ ದೇವೆ ವೇದೆ ಮಂತ್ರೇ ತೀರ್ಥೆ ದ್ವಿಜೇ ದೇವೆ ದೈವಜ್ಞೆ ಭೇಷಜೆ ಗುರು ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತು ತಾದೃಶಿ. 7 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಲ್ಲ, ಅಥವಾ 7 ವಿಚಾರಗಳು. ಮಂತ್ರೆ, ನಾವು ಜಪ ಮಾಡುವಂತಹ ಮಂತ್ರ. ತೀರ್ಥೆ, ನಮಗೆ ಇಷ್ಟವಾಗಿರುವಂತಹ ತೀರ್ಥ ಕ್ಷೇತ್ರದಲ್ಲಿ ಸ್ನಾನ. ದ್ವಿಜೆ, ದ್ವಿಜೆ ಅಂದ್ರೆ ವೇದವನ್ನು ಓದುವಂತಹ ಬ್ರಾಹ್ಮಣ. ದೇವೆ, ನಮ್ಮ ಇಷ್ಟ ದೇವತೆ. ದೈವಜ್ಞೆ, ಅಸ್ಟ್ರಾಲಜರ್, ಜ್ಯೋತಿಷ್ಯರ್. ಭೇಷಜೆ, ಫ್ಯಾಮಿಲಿ ಡಾಕ್ಟರ್. ಇವಾಗೆಲ್ಲ ಫ್ಯಾಮಿಲಿ ಡಾಕ್ಟರ್ಸ್ಗೆ ಜಾಸ್ತಿ ಕೆಲಸ. ವಿ ವಿಲ್ ಕನ್ಸಲ್ಟ್ ಅವರ್ ಫ್ಯಾಮಿಲಿ ಡಾಕ್ಟರ್ ಬಿಫೋರ್ ಟೇಕಿಂಗ್ ದ ಮೆಡಿಸಿನ್ ಫಾರ್ ದ ಥರ್ಡ್ ವೇವ್. ಅವ್ರಿಗೆ ಬಂದ್ಬಿಟ್ರೆ ಏನ್ ಮಾಡ್ತೀರಾ? ಫ್ಯಾಮಿಲಿ ಡಾಕ್ಟರ್ಗೆ ಕೊರೋನಾ ಬಂದ್ರೆ ಏನ್ ಮಾಡ್ತೀರಾ? ನೀವು ಫೋನ್ ಮಾಡಿದಾಗ ಅವ್ರು ಫೋನ್ ಎತ್ತಕ್ಕಾಗ್ಲಿಲ್ಲ. ಹಿ ಶುಡ್ ಕನ್ಸಲ್ಟ್ ಹಿಸ್ ನೆಕ್ಸ್ಟ್ ಶಾಪ್ ಫ್ರೆಂಡ್ ಡಾಕ್ಟರ್. ಸುಮ್ಮನೆ ಯಾವ್ದೋ ಒಂದು ತಗೊಂಡ್ವಾ, ಈ ಡೋಲೋ 6 ತಗೊಂಡ್ವಾ, ಇದು ಸುಮ್ಮನೆ ಅಂತ ಇಲ್ಲ. ಅದಕ್ಕೊಂದು ಅವ್ರಿಗೆ ಪಾಪ ಫೋನ್ ಮಾಡಿ ಅವ್ರಿಗೆ ತಲೆನೋವು ಮಾಡಿ. ಮಂತ್ರೇ ತೀರ್ಥೆ ದ್ವಿಜೇ ದೇವೆ ದೈವಜ್ಞೆ ಭೇಷಜೆ ಗುರು ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ಈ 7ರಲ್ಲಿ ಎಷ್ಟು ಶ್ರದ್ಧೆ ನಿಮಗಿದೆಯೋ ಅಷ್ಟು ಶ್ರದ್ಧೆಯಿಂದ ನಿಮಗ್ ಬರುತ್ತೆ ಪುಣ್ಯ. ನೀವು ಮಾಡೋದ್ರಿಂದ ನಾ ಸಿದ್ಧಿಯನ್ನ ಗಳಿಸ್ತೀನಿ. ಶ್ರದ್ಧೆ ಇಲ್ಲ ಅಂದ್ರೆ ಕಷ್ಟ. ಏನೋ ಗುರುಗಳು ಕೊಟ್ಟಿದ್ದಾರೆ, ದಿನಕ್ಕೆ 108 ಮಾಡ್ತಿದೀವಿ, 1000 ಮಾಡ್ತಿದೀವಿ, 2 ವರ್ಷ ಆಯ್ತು, ಏನು ಬದಲಾವಣೆ ಆಗಿಲ್ಲ ಅಂದ್ರೆ ಔಟ್. 2 ವರ್ಷ ಮಾಡಿದ ಪುಣ್ಯ ಎಲ್ಲ ಹೋಯ್ತು. ತೀರ್ಥಕ್ಷೇತ್ರ ದ್ವಿಜಃ, ವೇದ ಓದುವಂತಹ ಬ್ರಾಹ್ಮಣಲ್ಲಿ ಶ್ರದ್ಧಾಭಕ್ತಿಯಿಂದ ಅಪ್ರೋಚ್ ಮಾಡ್ಬೇಕು ಅವ್ರನ್ನ. ಕಲಿಯುಗದಲ್ಲಿ ಒಂದು ದೇವತೆಗಳು ಯಾರು ಅಂದ್ರೆ ಬ್ರಾಹ್ಮಣರೇ. ತುಂಬಾ ಕಾಲರೆಲ್ಲ ಹಿಂಗ ಅನ್ಕೊಳ್ಬೇಡಿ. ವೇದ ಓದುವ ಬ್ರಾಹ್ಮಣರ. ಮೂಲಧರ್ಮವೇ ಹೇಳಿದೆ, ಕಲಿಯುಗದಲ್ಲಿ ದೇವತೆಗಳು ಯಾರಿದ್ರೆ ವೇದವನ್ನ ಯಾರು ಅಧ್ಯಯನ ಸಂಪೂರ್ಣವಾಗಿ ಮಾಡಿರ್ತಾರೋ ಅವ್ರನ್ನ ದೇವತಾ ಭಾವದಲ್ಲಿ ನೋಡ್ಬೇಕು ಹಾಗೆ ಅಂತ. ಬರೀ ಕೆಲವು ಸೂಕ್ತಾದಿಗಳನ್ನ ಓದ್ಬಿಟ್ಟು ಅಷ್ಟಲ್ಲ, ಅದ ತರ ನಡಿಬೇಕು. ನಿಮ್ಮ ಇಷ್ಟ ದೇವತೆ ಮೇಲೆ ಅಚಲವಾದ ಶ್ರದ್ಧಾ ಇರಬೇಕು. ದೈವಜ್ಞ, ನಿಮ್ಗೆ ಯಾರು ಫ್ಯಾಮಿಲಿ ಅಸ್ಟ್ರಾಲಜರ್ಸ್ ಇದ್ರೆ ಅವ್ರ ಮೇಲೆ ಶ್ರದ್ಧೆ ಇರಬೇಕು. ಅವ್ರು ಹೇಳಿದ್ರು
ಒಂದ್ 2-3 ಆಯ್ತು, ಇನ್ 2-3 ಆಗ್ಲಿಲ್ಲ. ಈ ತರ ಇರಬಾರ್ದು. ಮತ್ತೆ ಭೇಷಜ ಫ್ಯಾಮಿಲಿ ಎಷ್ಟು ಶ್ರದ್ಧೆ ಇರುತ್ತೆ ನೀವು ಇಡ್ತಿರೋ ಇವ್ರು 7 ಜನದ ಮೇಲೆ ಅಥವಾ 7 ಪದಾರ್ಥದ ಮೇಲೆ, ಅಷ್ಟು ನಿಮ್ಗೆ ಸಿದ್ಧಿ ಆಗುತ್ತೆ. ಸಿದ್ಧಿ ಅಂದ್ರೆ ನಿಮ್ಗೆ ಶ್ರದ್ಧಾ ಭಕ್ತಿ ಹೆಚ್ಚಾಗುತ್ತೆ. ಸೊ ತೀರ್ಥ ಅಂದ್ರೆ ಅದೊಂದು ಪವಿತ್ರವಾದ ಸ್ಥಳ. ನಿಮ್ಮ ಮನಸ್ಸನ್ನ ಶುದ್ಧಿ ಮಾಡಕ್ಕೆ ಅದಕ್ಕೆ ಸಾಮರ್ಥ್ಯ ಇದೆ. ಎಲ್ಲಾ ನದಿ ಕ್ಷೇತ್ರಗಳು ಪ್ರಯಾಗಾದೀನಿ ತತ್ರವ ಎಲ್ಲಿ ಸಂಗಮ ಆಗುತ್ತೋ ಆ ಎಲ್ಲ ಗಂಗಾ ಯಮುನಾ ಸರಸ್ವತಿ ಕೇವಲ ಗೀತಾ ಪಾರಾಯಣದಿಂದಲೇ ಆಗುತ್ತೆ ಅಂದ್ರೆ ಯಾಕೆ ಹೋಗ್ಬೇಕು ನಾವಲ್ಲಿ? ಯೋಚನೆ ಮಾಡಿ. ಆರಾಮಾಗಿರ್ಬೋದಲ್ಲ ಮನೇಲಿ ಕಂಫರ್ಟಬಲ್. ಅಲ್ಲಿ ಕಾಶಿಗೆ ಹೋಗಿ ಆ ಜನದ ಜೊತೆ ಒಬ್ಬ ಫಸ್ಟ್ ಆಫ್ ಆಲ್ ಕಾಶಿಗೆ ಹೋಗ್ಬೇಕಂದ್ರೆ ಆ ಕಾಶಿ ಸುತ್ತಮುತ್ತ ಇದೆಯಲ್ಲ ಘಾಟ್, 64 ಘಾಟ್ ಸರೌಂಡಿಂಗ್ ಅಲ್ಲಿ ಚಪ್ಪಲಿ ಹಾಕಬಾರ್ದು ಅಂತಾನೆ ವಿಧಿ ಇದೆ ಕಾಶಿ ಮಹಾತ್ಮ್ಯದಲ್ಲಿ. ನಾವೇನ್ ಮಾಡ್ತೀವಿ, ಎಲ್ರು ಅಲ್ಲಿ ಉಗ್ದಿರ್ತಾರೆ, ನಾರ್ತ್ ಇಂಡಿಯನ್ ಪಾನ್ ಪರಾಗ ಹಾಕ್ತಾರೆ, ಉಗ್ದಿರ್ತಾರೆ, ಚಪ್ಪಲಿ ಹಾಕೊಂಡು ಹೋಗ್ತೀವಿ. ಯೋಚನೆ ಮಾಡಿ, ಒಂದು ತೀರ್ಥ ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೂ ಏನ್ ನಿಯಮ ನಮ್ ದೊಡ್ಡವ್ರು ಹಾಕೊಟ್ಟಿದ್ದಾರೆ ಅಂತ ಪಾಲನೆ ಮಾಡ್ಬೇಕು. ಅದೆಲ್ಲ ಸುಮ್ನೆ ಯಾಕೆ, ಮನೇಲಿ ಆರಾಮಾಗಿ ಮಾಡ್ಬೋದಲ್ವಾ? ಸರ್ವತೀರ್ಥವು ನಿಮ್ ಮನೇಲೇ ಇರುತ್ತೆ. ಪ್ರಯಾಗ, ಪ್ರಯಾಗ ಅಂದ್ರೆ ಏನು? ಪ್ರಕರ್ಷೇಣ ಕೃತಯಾಗ ಪ್ರಯಾಗ. ಎಲ್ಲ ಯಾಗಗಳು ನಡೀತಿದ್ದ ಜಾಗ ಪ್ರಯಾಗ. ನೀವು ರುದ್ರ ಹೋಮ ಹೇಳ್ತೀರಾ, ಚಂಡಿಕಾ ಹೋಮ ಹೇಳ್ತೀರಾ, ಸೋಮಯಾಗ ಹೇಳ್ತೀರಾ, ಯಾವ್ದು ಹೇಳ್ತೀರಾ ತಗೊಳ್ಳಿ. ಪ್ರಕರ್ಷೇಣ ಕೃತಯಾಗ, ಪ್ರತಿನಿತ್ಯ ಯಾಗ ನಡೀತಾ ಇತ್ತು. ದೇವ ಪ್ರಯಾಗ, ರುದ್ರ ಪ್ರಯಾಗ, ದೀಸ್ ಆರ್ ಆಲ್ ಮೀಟಿಂಗ್ ಪಾಯಿಂಟ್ಸ್. ಋಷಿ ಮುನಿಗಳು ಸೇರುವಂತಹ ಜಾಗ, ದೇವತೆಗಳೆಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡುವಂತಹ ಜಾಗ ದೇವ ಪ್ರಯಾಗ. ರುದ್ರ ಪ್ರಯಾಗ, ಸದಾ ರುದ್ರಾಭಿಷೇಕ ಆಗುವಂತಹ ಜಾಗ. ಥಿಂಕ್ ಮಾಡಿ. ಪ್ರಯಾಗಾದೀನಿ ತತ್ರ ವೈ. ವೇದ ಮಂತ್ರ ಜ್ಞಾಪಕ ಬರ್ಬೇಕು ರುದ್ರ ಅಭ್ಯಾಸ ಇರೋರ್ಗೆ. ತೀರ್ಥ್ಯಾಯ ಚ ಕೂಲ್ಯಾಯ ಚ, ಜ್ಞಾಪಕ ಇದೆಯಾ? ತೀರ್ಥ್ಯಾಯ ಚ ಕೂಲ್ಯಾಯ ಚ ವಾರ್ಯಾಯ ಚ ಪಾರ್ಯಾಯ ಚ. ತೀರ್ಥ್ಯಾಯ ಚ, ಪ್ರಯಾಗ ಮೊಟ್ಟ ಮೊದಲಾದ ಉತ್ತಮವಾದ ತೀರ್ಥ ಕ್ಷೇತ್ರದಲ್ಲಿ ಶಿವರೂಪನಾಗಿರುವ ರುದ್ರನಿಗೆ ನಮಸ್ಕಾರ. ಕೂಲ್ಯಾಯ ಚ, ಭಟ್ಟಭಾಸ್ಕರರು ಬರೀತಾರೆ, ಕಾವೇರಿ ಮುಂತಾದ ಮಹಾನದಿಗಳು ಆ ದಡದಲ್ಲಿ ಶಿವ ಪ್ರತಿಷ್ಠೆ ಆಗಿರುವಂತಹ ಶಿವನಿಗೆ ನಮಸ್ಕಾರ. ಕೂಲ್ಯಾಯ ಚ ಅಂದ್ರೆ. ಪಾರ್ಯಾಯ ಚ ವಾರ್ಯಾಯ ಚ ಅಂದ್ರೆ ಈ ದಡದಲ್ಲಿರುವಂತಹ ಶಿವನಿಗೆ ನಮಸ್ಕಾರ. ವಾರ್ಯಾಯ ಚ ಈ ಕಡೆ ಇರುವಂತಹ ಶಿವನಿಗೆ ನಮಸ್ಕಾರ. ಅಂದ್ರೆ ಸರ್ವವು ಶಿವಮಯಂ ಅಂತ. ಅದಕ್ಕೆ ಸಾಯಿನ ಸ್ವಲ್ಪ ಅದನ್ನ ವ್ಯತ್ಯಾಸ ಮಾಡ್ತಾರೆ. ವಾರ್ಯಾಯ ಚ ಅಂದ್ರೆ ಕಾಮನೆಗಳು ಇರುವಂತಹ ಇದೆ, ಕಾಮನೆಗಳನ್ನ ಸಿದ್ಧಿ ಮಾಡ್ಕೊಳ್ಳೋಕೆ ಪ್ರಾರ್ಥನೆ ಮಾಡುವ ಶಿವನಿಗೆ ನಮಸ್ಕಾರ. ಮೋಕ್ಷವನ್ನ ಕೇಳುವ ಶಿವನಿಗೆ ನಮಸ್ಕಾರ. ಅವರಲ್ಲೇ ಸ್ವಲ್ಪ ವ್ಯತ್ಯಾಸ ಇದೆ. ಇನ್ನೊಂದು ಲೈನ್ ಇದೆ, ಏ ತೀರ್ಥಾನಿ ಪ್ರಚರಂತಿ ಸುಖಾವಂತೋ ನಿಷಂಗಿಣಃ ಯ ಏತಾವಂತಶ್ಚ ಭೂಯಾಗಂ ಶ್ಚ ದಿಶೋ ರುದ್ರಾವಿತಸ್ಥಿರೇ. ಏ ತೀರ್ಥಾನಿ, ಏ ತೀರ್ಥಾನಿ, ಕಾಶಿ ಮೊದಲಾದಲ್ಲಿರುವಂತಹ ಗಂಗಾ ಯಮುನಾ ತೀರ್ಥಗಳು ಎಲ್ಲಿ ಇದೆಯೋ, ಪ್ರಚರಂತಿ ಅಂದ್ರೆ ಸಂಚರಂತಿ, ಸೃಕಾವಂತೋ ನಿಷಂಗಿಣಃ. ಸೃಕಾವಂತ ಅಂದ್ರೆ ಕತ್ತಿ, ನಿಷಂಗಿಣಃ ಅಂದ್ರೆ ದೊಡ್ಡ ಕತ್ತಿ. ರುದ್ರನು ಈ ಗಂಗಾ ಯಮುನಾ ತೀರ್ಥಕ್ಷೇತ್ರವನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಈ ಕತ್ತಿಯನ್ನು ಇಟ್ಕೊಂಡು ಸಂಚಾರ ಮಾಡ್ತಿರ್ತಾರಂತೆ. ಸಹಸ್ರ ಯೋಜನೇವ ಧನ್ವಾನಿ ಧನ್ವ, ಸಹಸ್ರ ಯೋಜನೆಯಲ್ಲಿ ಒಂದು ಬಾಣಗಳೆಲ್ಲ ಹಾಕಿರ್ತಾರಂತೆ ಪ್ರೊಟೆಕ್ಟ್ ಮಾಡಕ್ಕೆ. ಅಂತ ಆತರ ಇರುವ ಶಿವನಿಗೆ ನಮಸ್ಕಾರ. ಅಷ್ಟು ಮಹಿಮೆ ರುದ್ರ. ಒಂದ್ಸತಿ ಅದಕ್ಕೆ ರುದ್ರ ಅಭಿಷೇಕ, ರುದ್ರ ಪಾರಾಯಣ ಮಾಡಿ 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 ಅಂತ ಹೇಳಿ. ಒಂದ್ಸತಿ ರುದ್ರವನ್ನ ನೀವು ಮಾಡಿದ್ರೆ ಎಷ್ಟು, ಅಯ್ಯೋ ಅದ್ರದ್ದು ಅನಿರ್ವಚನೀಯ ಫಲ ಅದು. ಭಗವದ್ಗೀತೆಗೆ ಏನ್ ಫಲವೋ ಅದೇ. ಸ್ವಾಮೀಜಿ ಈಗ ಗೀತಾ ಪಾರಾಯಣ ಮಾಡಿ ಅಂದ್ರೆ ಈಗ ನೋಡಿ ಮಧ್ಯದಲ್ಲಿ ರುದ್ರವನ್ನು ಸೇರಿಸ್ತಾ ಇದ್ದಾರೆ. ಎಲ್ಲಿದೆ 24 ಗಂಟೆ ಟೈಮ್?
ಮಾಡ್ಬೇಕು. ಅದೇ ಮಾಡ್ಬೇಕು. ನಾವು ಮಾಡುವಂತಹ ಕೆಲಸ ಇದೆ, ಅದು ಬಿಟ್ಬಿಟ್ಟು ಬೇರೆ ಏನೋ ಮಾಡ್ತಿದ್ದೀವಿ ಇವಾಗ. ಇದಲ್ಲಿ ಸಿಗುವಂತಹ ಆನಂದ ನಿಮ್ಗೆ ಲೌಕಿಕ ವಿದ್ಯೆಯಲ್ಲಿ ಸಿಗಲ್ಲ, ಅಥವಾ ಆಫೀಸ್ಗೆ ಹೋಗೋದ್ರಲ್ಲಿ ಸಿಗಲ್ಲ. ಸಿಗತ್ತಾ? ಖಂಡಿತ ಸಿಗಲ್ಲ. ಅನ್ಕೊಂಡಿದೀರ ಅಷ್ಟೆ. ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ಎಲ್ಲಾ ತೀರ್ಥಕ್ಷೇತ್ರಗಳು ಅಲ್ಲಿರತ್ತೆ. ಸರಿ, ಮುಂದೆ. ಸರ್ವೇ ದೇವಾಶ್ಚ ಋಷಯಃ ಯೋಗಿನಃ ಪನ್ನಗಾಶ್ಚಯೇ ಗೋಪಾಲ ಗೋಪಿಕಾ ವಾಪಿ ನಾರದೋದ್ಧವ ಪಾರ್ಷದೈಃ. ಅಲ್ಲಿ ಯಾರೆಲ್ಲ ಇರ್ತಾರೆ? ತೀರ್ಥಕ್ಷೇವಾಶ್ಚ ಋಷಯಃ ಯಹ ಗೀತಾ ಪಠನಂ ಪಾಠನಂ ಕರೋತಿ ಚೇತ್, ಎಲ್ಲಿ ನಡೆಯುತ್ತೋ ಅಲ್ಲಿ ದೇವಃ ಋಷಯಃ ಯೋಗಿಃ ಪನ್ನಗಃ ಗೋಪಾಲ ಗೋಪಿಕಾ ನಾರದ ಉದ್ಧವ ಪಾರ್ಷದ 8 ಜನ ಇರ್ತಾರಂತೆ. ದೇವ ಅಂದ್ರೆ ದೇವಾಶ್ಚ ಗೊತ್ತು, ಎಲ್ಲ ದೇವತೆಗಳು. ಋಷಯಃ ಸಪ್ತ ಋಷಿಗಳು. ಯೋಗಿನಃ ಎಲ್ಲ ಯೋಗಿಗಳು, ಸಿದ್ಧಪುರುಷರುಗಳು. ಪನ್ನಗ, ಪನ್ನಗ ಅಂದ್ರೆ ಈ ಸರ್ಪಕ್ಕೆ ಲೀಡರ್ ಅಂತ, ದ ಗ್ರೂಪ್ ಆಫ್ ಸರ್ಪೆಂಟ್ಸ್, ಅದಕ್ಕೊಬ್ಬ ರಾಜ, ಅದಕ್ಕೆ ಪನ್ನಗ ಅಂತ ಹೆಸರು. ಪನ್ನಗ ಗೋಪಾಲ, ಗೋಪಾಲ ಗೋಪಿಕ ಕೃಷ್ಣನ ಭಕ್ತರು. ನಾರದ, ನಾರದ ನಿಮ್ ಜೊತೆಗೆ ಇರ್ತಾನೆ ಅಂದ್ರೆ ತುಂಬಾ ಒಳ್ಳೇದು. ಅದನ್ನ ಲೌಕಿಕವಾಗಿ ನಾವು ಹೇಳ್ತೀವಿ ನಾರದನ್ ಕೆಲಸ ಮಾಡಿದ್ಯಾ ಅಂತ, ಹಾಗಲ್ಲ. ನಾರದ ಇರ್ತಾನೆ ಅಂದ್ರೆ ಈಸ್ ಎ ಡಿವೈನ್ ಪ್ಲಾನರ್. ನೀವು ಮಾಡುವಂತಹ ಸಂಕಲ್ಪಕ್ಕೆಲ್ಲ ಸಹಾಯ ಮಾಡುವನು ನಾರದ. ನೀವು ಮನಸ್ಸಿನಲ್ಲಿ ಏನ್ ಸಂಕಲ್ಪ ಮಾಡ್ತಿರೋ ಅದಾಗ್ಬೇಕು ಅಂದ್ರೆ ಯು ಶುಡ್ ಪ್ರೇ ಫಾರ್ ನಾರದ. ಹೇಗೆ ಒಂದು ಪೂಜೆ ಶುರು ಆಗೋಕ್ಕಿಂತ ಮುಂಚೆ ಅಥವಾ ಒಂದು ಕಾರ್ಯಕ್ಕೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಿರ್ವಿಘ್ನವಾಗಿ ನಡಿಬೇಕು ಅಂತೀವೋ, ನೀವು ಮಾಡುವಂತಹ ಕಾರ್ಯದಲ್ಲಿ ಸಂದೇಹ ಬಂತು ಅಂದ್ರೆ ನಾರದನ್ನ ಪ್ರಾರ್ಥನೆ ಮಾಡ್ಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಯಾಕಂದ್ರೆ ಆತ ಚಿರಂಜೀವಿ. ಈಗ ನಾರದ ಬಗ್ಗೆ ನಾವು ಮಾತಾಡ್ತಿದ್ರೆ ಸೂಕ್ಷ್ಮವಾಗಿ ಇಲ್ಲೆಲ್ಲೋ ಇರಬೇಕು, ನಂಬಿಕೆ ಇದ್ರೆ ಇರ್ತಾನೆ. ಮಾಡುವಂತಹ ಕೆಲಸದಲ್ಲಿ ಏನೋ ತೊಂದ್ರೆ ಬಂತು, ಹೀಗಾಯ್ತಲ್ಲಪ್ಪ ನಾರದ, ಗಿವ್ ಮಿ ಎ ಪ್ರಾಪರ್ ಏನು ಐಡಿಯಾ ಅಂದ್ರೆ ಹಿ ವಿಲ್ ಗಿವ್ ಸಮ್ ಐಡಿಯಾ ಥ್ರೂ ಸಮ್ ಸೋರ್ಸ್. ನಾರದರು ಇರ್ತಾರೆ ಭಗವದ್ಗೀತಾ ಪಾರಾಯಣದಲ್ಲಿ. ಉದ್ಧವ ಕೃಷ್ಣನ ಫ್ರೆಂಡ್ ಉದ್ಧವ. ಪಾರ್ಷದ, ಪಾರ್ಷದ ಅಂದ್ರೆ ಈ ಕಂಪನಿಲೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರಲ್ಲ, ಒಂದು ಗ್ರೂಪ್ ಆಫ್ ಮೆಂಬರ್ಸ್, ಅದಕ್ಕೆ ಪಾರ್ಷದ. ಅವರೆಲ್ಲ ಇರ್ತಾರೆ ಅಂದ್ರೆ ಕೃಷ್ಣನ್ ಫ್ರೆಂಡ್ ಗ್ರೂಪ್ ಲೀಡರ್ಸ್ ಅವರೆಲ್ಲ ಇರ್ತಾರೆ. ಎಲ್ಲಿ? ಗೀತಾ ಪಾರಾಯಣ ಎಲ್ಲಿ ನಡೆಯುತ್ತೋ. ಇದೆಲ್ಲ ಆಗಿನ ಕಾಲದಲ್ಲಿ ಸ್ವಾಮೀಜಿ, ಈಗಾಗಲ್ಲ. ಕಲಿಯುಗದಲ್ಲಿ ಅವೆಲ್ಲ ಸಾಧ್ಯ ಇಲ್ಲ. ಅನ್ಕೊಂಡ್ರೆ ಸಾಧ್ಯವಿಲ್ಲ ಅಷ್ಟೇ. ಹೀಗ್ ಅನ್ಕೊಂಡೇ ನಾವೆಲ್ಲ ಶ್ರದ್ಧಾ ಭಕ್ತಿನ ಬಿಟ್ಬಿಟ್ಟಿದ್ವಿ. ಮುಂದೆ ಇದು ತುಂಬಾ ಸರಳವಾಗಿದೆ. ಆಮೇಲೆ ಸಹಾಯೋ ಜಾಯತೆ, ಓಕೆ, ಸಹಾಯೋ ಜಾಯತೆ ಶೀಘ್ರಂ ಯತ್ರ ಗೀತಾ ಪ್ರವರ್ತತೆ. ಯತ್ರ ಗೀತಾ, ಈ ಸಹಾಯೋ ಜಾಯತೆ ಶೀಘ್ರಂ ಅನ್ನೋದನ್ನ ಹಿಂದಿನ ಸಾಲಿಗೆ ಹಾಕೊಳ್ಬೇಕು. ನಾರದೋದ್ಧವ ಪಾರ್ಷದೈಹಿ ಸಹಾಯೋ ಜಾಯತೆ ಶೀಘ್ರಂ ಅಂದ್ರೆ ನಾ ಹೇಳಿದ್ನಲ್ಲ, ದೇ ವಿಲ್ ಬಿ ಆಲ್ ಹೆಲ್ಪರ್ಸ್. ಸಹಾಯೋ ಜಾಯತೆ, ನಿಮ್ಗೆಲ್ಲ ಸಹಾಯವನ್ನ ಮಾಡ್ತಾರೆ ಅಂತ. ಸಹಾಯೋ ಜಾಯತೆ ಶೀಘ್ರಂ, ಅತಿ ಶೀಘ್ರವಾಗಿ. ಯತ್ರ, ಎಲ್ಲಿ? ಯತ್ರ ಗೀತಾ ಪ್ರವರ್ತತೆ, ಸತತವಾಗಿ ಗೀತೆ ಬಗ್ಗೆ ಮಾತಾಡ್ತಿದ್ರೆ ಮಾತ್ರ ದೇ ವಿಲ್ ಆಲ್ ಕಮ್ ಫಾರ್ ಯುವರ್ ರೆಸ್ಕ್ಯೂ. ಗೀತಾ ಗೀತಾ ಅಂತ ಹೇಳ್ತಿದ್ರೆ ಹುಷಾರಾಗಿ ಹೇಳಿ, ಅದು ಪಕ್ಕದ ಮನೆಯವ್ರಾದ್ರೆ ಕಷ್ಟ. ಗೀತಾ ಗೀತಾ ಅಂತ ಹೇಳ್ಬೇಕು. ಯತ್ರ ಗೀತಾ ಪ್ರವರ್ತತೆ, ಯತ್ರ ಗೀತಾ ವಿಚಾರಶ್ಚ, ವಿಚಾರ ಸಂವಾದ, ಎಲ್ಲಿ ಗೀತೆಯ ಸಂವಾದ ನಡೆಯುತ್ತೋ ಹೀಗೆ ಅಲ್ಲಿ ಕೇಳೋದು ಶ್ರವಣ ಮನಯಣ ವಿಚಾರಣ ಇಷ್ಟೆಲ್ಲ ಆದ್ಮೇಲೆ ಯಾರಿಗೆ ಹೇಳಿದ್ರು ಸ್ವಾಮೀಜಿ ಅನ್ನೋದಲ್ಲ? ಅವ್ರಿಗೆ ಫಸ್ಟ್ ಶ್ಲೋಕದಲ್ಲಿ ನೋಡಿದ್ದೇವೆ. ಹೇ ಪೃಥ್ವಿ, ತತ್ರಾಹಂ, ಕುತ್ರ?
ಯತ್ರ ಯತ್ರ ಗೀತಾ ಪಠನಂ ಪಾಠನಂ ಪ್ರವರ್ತತೆ ಚೇತ್ ತತ್ರ ಏವ ವಿಷ್ಣು ಏವ ಸದಾ ನಿವಸತು. ಯಾವಾಗಲೂ ವಿಷ್ಣು ಇರ್ತಾನೆ. ತತ್ರಾಹಂ ನಿಶ್ಚಿತಂ ಪೃಥ್ವಿ ನಿವಸಾಮಿ ಸದೈವ ಹಿ. ಮುಂದೆ ಗೀತಾಶ್ರಯೇಹಂ ತಿಷ್ಠಾಮಿ ಗೀತಾ ಮೇ ಚೋತ್ತಮಂ ಗೃಹಂ ಗೀತಾ ಜ್ಞಾನಮುಪಾಶ್ರಿತ್ಯ ತ್ರೀನ್ ಲೋಕಾನ್ ಪಾಲಯಾಮ್ಯಹಂ. ವಿಷ್ಣುನೇ ಹೇಳ್ತಿದ್ದಾನೆ, ಭಗವದ್ಗೀತೆ ಬಿಟ್ರೆ ನಾನು ಬೇರೆ ಯಾವ್ದು ಜಾಗವಿಲ್ಲ. ಅಹಂ ಗೀತಾಶ್ರಯೇ ತಿಷ್ಠಾಮಿ, ಸದಾ ಗೀತೆಯನ್ನೇ ಆಶ್ರಯ ಮಾಡಿಕೊಂಡಿದ್ದೇನೆ, ಗೀತೆಯನ್ನೇ ಮನೆಯಾಗಿ ಮಾಡಿಕೊಂಡಿದ್ದೇನೆ. ಗೀತಾ ಮೇ ಚೋತ್ತಮಂ ಗೃಹಂ ಉತ್ತಮಂ ಘೃತಂ ಅಹಂ ಭಗವದ್ಗೀತಾ. ಸುಮಾರು ಜನ ಇದ್ದಾರೆ ಪ್ರತಿನಿತ್ಯ ಗೀತಾ ಪಾರಾಯಣ ಮಾಡೋರು. ಎಷ್ಟು ಜನ ಸಿಗ್ತಾರೆ ನಮ್ಗೆ ನಾರ್ತ್ ಅಲ್ಲೆಲ್ಲ ಹೋಗಿ, ಋಷಿಕೇಶ್ ಆ ಕಡೆ ಹರಿದ್ವಾರಕ್ಕೆಲ್ಲ ಹೋಗಿ ನಿತ್ಯ ಗೀತಾ ಪಾರಾಯಣ. ಅದಕ್ಕೆಲ್ಲ ನಾರ್ತ್ ಮೆಚ್ಚಬೇಕು. ಅವ್ರಿಗಿರುವಂತಹ ಶ್ರದ್ಧಾಭಕ್ತಿ ನಮ್ಗೆ ಯಾರಿಗೂ ಇಲ್ಲ. ಅವ್ರಿಗೆ ಶ್ರದ್ಧಾಭಕ್ತಿ ಇದೆ, ನಮಗ್ ಭಯ ಇದೆ. ಭಯದಲ್ಲಿ ಉತ್ತಮರು ನಾವು. ನಿತ್ಯ ಪಾರಾಯಣ ಸುಮಾರು ಜನ ಗೊತ್ತಿದ್ದಾರೆ ನಮ್ಗೆ. ನಿತ್ಯ ಪಾರಾಯಣ ಮಾಡೋದು ಪೂರ್ತಿ ಭಗವದ್ಗೀತಾ. ಹಬ್ಬಬ್ಬ ಅಂದ್ರೆ 2-3 ಗಂಟೆ ಮ್ಯಾಕ್ಸಿಮಮ್. 2 ವರ್ಷದ ಮುಂಚೆ ನೀವು ಇದು ಗೀತಾ ಪಾಠ ಶುರು ಮಾಡಿದ್ರೆ ನಾವು ನಿತ್ಯ ಪಾರಾಯಣ ಮಾಡ್ತೀವಿ. ಈ ಕೊರೋನಾ ಎಂಡಿಂಗ್ ಅಲ್ಲಿ ಹೇಳಿದ್ರೆ ಕಷ್ಟ. ಈಗ ಮೇ ಜೂನ್ಗೆ ಆಗೋಗುತ್ತಂತೆ, ಆಮೇಲೆ ಏನ್ ಮಾಡೋದು ಗೊತ್ತಿಲ್ಲ ನಮ್ಗೆ. 3 ವರ್ಷ ತಳ್ಬಿಟ್ವಿ ಹೀಗೆ ಕೊರೋನಾ ಅಂತ. ಅದಕ್ಕೆ ನಾಳೆಯಿಂದ ನಿತ್ಯ ಇದನ್ನ ಮಾಡ್ಬೇಕು. ಇವಾಗ ಎಷ್ಟೊತ್ತಾಗತ್ತ? ಒಂದು 5 ನಿಮಿಷ. ಅಹಂ ಗೀತಾಶ್ರಯೇ ತಿಷ್ಠಾಮಿ, ನಾನು ಗೀತವನ್ನೇ ಆಶ್ರಯಿಸಿದ್ದೀನಿ. ವಿಷ್ಣು ಹೇಳ್ತಿರೋ ಮಾತು. ಗೀತಾ ಮೇ ಉತ್ತಮಂ ಗೃಹಂ ಅಹಂ ಭಗವದ್ಗೀತಾ. ಭಗವದ್ಗೀತೆಯೇ ನನ್ನ ಮನೆ. ಯೋಚನೆ ಮಾಡಿ ಹೇಗಿರ್ಬೋದ. ಈ ಭಗವದ್ಗೀತೆಯ ಜ್ಞಾನವನ್ನ ಆಶ್ರಯಿಸಿ, ಗೀತಾ ಜ್ಞಾನಂ ಉಪಾಶ್ರಿತ್ಯ, ಗೀತಾ ಜ್ಞಾನ ಮೋಕ್ಷ ಜ್ಞಾನವನ್ನ ಆಶ್ರಯಿಸಿ, 3 ಲೋಕಾನ್ ಪಾಲಯಾಮ್ಯಹಂ, 3 ಲೋಕವನ್ನ ಸಂರಕ್ಷಣೆ ಮಾಡ್ತಿದ್ದೀನಿ. ವಾಟ್ ಈಸ್ ದ ಸೋರ್ಸ್? ಭಗವದ್ಗೀತಾ. ಯಾರಿಗೆ? ವಿಷ್ಣುವಿಗೆ. 3-14 ಎಷ್ಟು ಲೋಕ ಆಗ್ಲಿ, ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಏನು ಜ್ಞಾನವನ್ನ, ಅದ್ರಲ್ಲಿ ಹೇಳಿರುವಂತಹ ಕರ್ಮವನ್ನ, ಐ ಟೇಕ್ ದಿಸ್ ಆಸ್ ಅನ್ ಇನ್ಸ್ಪಿರೇಷನ್. ಹೇ ಪೃಥ್ವಿ ದೇವಿಯೇ, ಅಂಡ್ ಐ ವಿಲ್ ರೂಲ್ ದ 3 ಲೋಕಾಸ್. ಇದನ್ನ ನಾವು ಭಗವದ್ಗೀತೆಯಲ್ಲೂ ನೋಡ್ಬೋದು. 4ನೇ ಅಧ್ಯಾಯದಲ್ಲಿ ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣಿ. 3 ಲೋಕದಲ್ಲೂ ನನ್ಗೇನು ಮಾಡ್ಬೇಕಾಗಿಲ್ಲ, ಆದ್ರೂ ಮಾಡ್ತಿದ್ದೀನಿ ಬಿಕಾಸ್ ಆಫ್ ಭಗವದ್ಗೀತಾ. ಕರ್ಮ ನನ್ನ ಸ್ವಧರ್ಮ ಅದು. ಗೀತಾ ಜ್ಞಾನಮುಪಾಶ್ರಿತ್ಯ 3 ಲೋಕಾನ್ ಪಾಲಯಾಮ್ಯಹಂ. ಮುಂದಿನದು ಗೀತಾ ಮೇ ಪರಮಾ ವಿದ್ಯಾ ಬ್ರಹ್ಮರೂಪಾನ ಸಂಶಯಃ ಅರ್ಧಮಾತ್ರಾಕ್ಷರ ನಿತ್ಯ ಸಾ ನಿರ್ವಾಚ್ಯ ಪದಾತ್ಮಿಕ. ಎಲ್ಲ ಗ್ಲೋರಿ ಆಫ್ ಭಗವದ್ಗೀತಾ. ಒಂದೊಂದೇ ಶ್ಲೋಕದಲ್ಲಿ ಹೆಚ್ಚೆಚ್ಚು ಹೇಳ್ತಾ ಇದ್ದಾರೆ. ಪರಮಾ ವಿದ್ಯಾ ಭಗವದ್ಗೀತಾ, ಬ್ರಹ್ಮವಿದ್ಯಾ ಭಗವದ್ಗೀತಾ. ಪರಮಾವಿದ್ಯಾ ಅಂದ್ರೆ ಬ್ರಹ್ಮವಿದ್ಯಾ, ಬ್ರಹ್ಮ ಅಂದ್ರೆ ಮೋಕ್ಷ, ಮೋಕ್ಷ ವಿದ್ಯೆಯನ್ನು ಹೇಳುವುದು ಭಗವದ್ಗೀತಾ ಅಂತ. ಬ್ರಹ್ಮರೂಪ ಪ್ರಣವೋಪದೇಶವನ್ನ ಹೇಳುವುದು ಭಗವದ್ಗೀತಾ. ಬ್ರಹ್ಮರೂಪ ಅಂದ್ರೆ ಪ್ರಣವ ಅಂತ. ನ ಸಂಶಯ, ಯಾವುದೇ ಕಾರಣಕ್ಕೂ ಸಂಶಯ ಪಡಬೇಡಿ, ಭಗವದ್ಗೀತಾ ಎಲ್ಲವನ್ನೂ ನಿಮ್ಗೆ ಕೊಡುತ್ತೆ. ಒಂದೇ ಒಂದು ಅಕ್ಷರ ಭಗವದ್ಗೀತೆಯನ್ನು ಓದಿದ್ರೆ ನಿಮ್ಗೆ ಅರ್ಧ ಮಾತ್ರ ಅಕ್ಷರ ನಿತ್ಯ. ಇಲ್ಲಿ ನಿತ್ಯ ಅಂದ್ರೆ ಟೈಮ್ ಟೆಸ್ಟೆಡ್ ವಿಸ್ಡಮ್. ದ್ವಾಪರ ಯುಗ ಯಾವಾಗ, ಕಲಿಯುಗ ಯಾವಾಗ, ಇವತ್ತಿಗೂ ನಮಗ್ ಭಗವದ್ಗೀತಾ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಇಟ್ ಇಸ್ ಅ ಟೈಮ್ ಟೆಸ್ಟೆಡ್ ವಿಸ್ಡಮ್. ನಿತ್ಯ
ಅರ್ಧ ಅಕ್ಷರ ಮಾತ್ರ, ಈವನ್ ಲೆಟರ್, ಒಂದೇ ಒಂದು ಅಕ್ಷರವು ಭಗವದ್ಗೀತೆಯ ಮಹಾತ್ಮೆಯನ್ನು ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಸ ಅನಿರ್ವಾಚ್ಯ ಪದಾತ್ಮಿಕ. ಅನಿರ್ವಾಚ್ಯ ಅಂದ್ರೆ ಇನ್ಎಕ್ಸ್ಪ್ಲೈನಬಲ್, ವಿವರಣವೇ ಕೊಡಕ್ಕಾಗುವುದಿಲ್ಲ. ಅಂದ್ರೆ ಅರ್ಥ ಅಂದ್ರೆ ಅಷ್ಟು ಸುಲಭವಾಗಿ ಭಗವದ್ಗೀತೆ ಬಗ್ಗೆ ಮಾತಾಡಕ್ಕಾಗಲ್ಲ. ಅದರ ಮಹಿಮೆ ಬಹಳ. ಪ್ರತಿಯೊಂದು ಅಕ್ಷರ ಪದ ವಾಕ್ಯ ಅದಕ್ಕೆ ಇರುವಂತಹ ಅರ್ಥ ಅನಿರ್ವಾಚ್ಯ. ಇದನ್ನ ವೇದಾಂತದಲ್ಲಿ ಮಾಯಾಗೂ ಅನಿರ್ವಾಚ್ಯ ಅಂತ ಹೇಳ್ತೀವಿ. ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಅಹೋ ಮಾಯ ಅತಿ ಗಂಭೀರ ಅಲ್ಲಿ, ಇಲ್ಲಿ ಒಂದು ಸ್ತುತಿ ತರ ಹೇಳೋದು. ಅದಕ್ಕೆ ನಾವು ಎಷ್ಟು ಜನ ಭಗವದ್ಗೀತೆನ ಬರೆದಿದ್ದಾರೆ, ಪ್ರತಿಯೊಬ್ರು ಬರೆಯೋದನ್ನು ಓದ್ತೀವಿ, ಕೇಳ್ತೀವಿ. ಪ್ರತಿಯೊಂದು ಸತಿಯೂ ಒಬ್ಬೊಬ್ರು ಕೇಳಿದಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ಸುತ್ತೆ. ಅದನ್ನೇ ಅನಿರ್ವಾಚ್ಯ. ಯಾರನ್ನ ಕೇಳಿದ್ರು ಗೀತೆ ಅಷ್ಟು ಆನಂದ. ಅರ್ಧ ಮಾತ್ರ ಅಕ್ಷರ ನಿತ್ಯ ಸ ಅನಿರ್ವಾಚ್ಯ ಪದಾತ್ಮಿಕ. ಪ್ರತಿಯೊಂದು ಅಕ್ಷರವು, ಪ್ರತಿಯೊಂದು ಶ್ಲೋಕವು ಅಷ್ಟು ಅರ್ಥಗರ್ಭಿತವಾಗಿದೆ. ನೀವು ಗೀತಾ ಸೂಪರ್ ಸೈಟ್ ಅನ್ನೋ ವೆಬ್ಸೈಟ್ ಹೋದ್ರೆ ಸುಮಾರು ಜನ ನೋಡಿರ್ತೀರ. ಅಲ್ಲಿ ಟ್ರೆಡಿಷನಲ್ ಕಾಮೆಂಟ್ರೀಸ್, ರೀಸೆಂಟ್ ಕಾಮೆಂಟ್ರೀಸ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲಾ ಭಾಷೆಯಲ್ಲೂ ಇದೆ, ಸಂಸ್ಕೃತದಿಂದ ಹಿಡಿದು ಉರ್ದುವಿನ ತನಕ, ಇಂಗ್ಲಿಷ್ ತನಕ ಎಲ್ಲಾ ಭಾಷೆಯೂ ಇದೆ. IIT ಗೀತಾ ಸೂಪರ್ ಸೈಟ್, ಶಂಕರ ಭಾಷ್ಯ ಎಲ್ಲವೂ ಇದೆ. ಅದ್ರಲ್ಲಿ ಆಡಿಯೋ ಇದೆ ನೋಡಿ. ಎಷ್ಟು ಜನ ಬರ್ತಿದ್ದಾರೆ. ಶಂಕರದಿದೆ, ರಾಮಾನುಜರದಿದೆ, ಮಧ್ವರದಿದೆ, ಚಿನ್ಮಯಾನಂದರದಿದೆ, ಎಲ್ಲರದ್ದು ಇದೆ, ಶಿವಾನಂದರದಿದೆ. ನೀವು ಅದನ್ನ ಡಿಸ್ಪ್ಲೇ ಮಾಡಬಹುದು. ಸೆಲೆಕ್ಟ್ ಅಂತ ಒಂದು ಬಟನ್ ಹಾಕಿದ್ರೆ ಇಷ್ಟು ಜನದ ಮಾತ್ರ ಬೇಕು. ಒಂದೊಂದು ಶ್ಲೋಕಕ್ಕೆ ಅವ್ರವ್ರ ಕಾಮೆಂಟ್ರಿ ಬರ್ತಾರೆ. ಇಟ್ ಇಸ್ ಅ ಟೈಮ್ ಟೆಸ್ಟೆಡ್ ವಿಸ್ಡಮ್. ಅರ್ಧ ಮಾತ್ರ ಅಕ್ಷರ ನಿತ್ಯ ಸ ಅನಿರ್ವಾಚ್ಯ ಪದಾತ್ಮಿಕ. ಚಿದಾನಂದೇನ ಕೃಷ್ಣೇನ ಪ್ರೋಕ್ತ ಸ್ವಮುಖತೋರ್ಜುನಂ ವೇದತ್ರಯೀ ಪರಾನಂದ ತತ್ವಾರ್ಥ ಜ್ಞಾನ ಸಂಯುತ. ಅರ್ಜುನನ್ಗೆ ಇದು ಉಪದೇಶ ಮಾಡಿರುವಂತಹ ಗ್ರಂಥ. ಪ್ರೋಕ್ತ ಪ್ರಕರ್ಷೇಣ ಉಕ್ತವಾನ್. ಪ್ರಕರ್ಷೇಣ ಉಕ್ತ ಪ್ರೋಕ್ತ. ಉಕ್ತ ಅಂದ್ರೆ ಹೇಳುವುದು, ತುಂಬಾ ಚೆನ್ನಾಗಿ ಹೇಳುವುದು ಅಂದ್ರೆ ಪ್ರೋಕ್ತ ಅಂತ. ಅದು ಪ್ರ ಅನ್ನುವ ಉಪಸರ್ಗ. ಪ್ರಕರ್ಷೇಣ ಉಕ್ತ ಯಾರಿಗೆ? ಅರ್ಜುನಂ, ಅರ್ಜುನನಿಗೆ. ಅರ್ಜುನ ಅಂದ್ರೆ ಏನು? ವೆರಿ ಹಾನೆಸ್ಟ್ ಪರ್ಸನ್ ಅಂತ ಅರ್ಥ ಅರ್ಜುನ ಅಂದ್ರೆ. ವೆಲ್ ಬಿಲ್ಟ್ ಬಾಡಿಲಿ ಅಂಡ್ ಈವನ್ ಅಟ್ ಮೈಂಡ್ ಲೆವೆಲ್, ಹೈಲಿ ಕಾನ್ಸಂಟ್ರೇಟೆಡ್ ಪರ್ಸನ್ ಅರ್ಜುನ. ಯಾರು ಉಪದೇಶ ಮಾಡಿದರೆ? ಸ್ವಮುಖತಃ ಕೃಷ್ಣೇನ ಉಕ್ತವಾನ್. ಸಾಕ್ಷಾತ್ ಪರಮೇಶ್ವರನೇ, ಶ್ರೀಮನ್ನಾರಾಯಣನೇ ಅರ್ಜುನನಿಗೆ ಉಪದೇಶ ಮಾಡಿರುವಂತಹ ಗೀತಾ. ಅದಕ್ಕೆ ಅಬ್ಜೆಕ್ಟಿವ್ ಹಾಕ್ತಿದ್ದಾರೆ, ಚಿದಾನಂದೇನ ಕೃಷ್ಣೇನ. ಚಿತ್ ಆನಂದ ರೂಪಿಯಾದ ಕೃಷ್ಣ. ಕೃಷ್ಣ ಅಂದ್ರೇನೆ ಆಕರ್ಷಣೆ ಅಂತ ಅರ್ಥ. ಮನಸ್ಸಿನಲ್ಲಿ ವೃತ್ತಿಯನ್ನ ಅಲೆಗಳ ತರ ಮಾಡುವನೇ ಕೃಷ್ಣ. ಆಕರ್ಷಣ ಶಕ್ತಿ ಯಾರ ಆಕರ್ಷಣೆ ಮಾಡಿದ್ರೆ ಕೃಷ್ಣ ಹಿಡ್ಕೊಳ್ಳಿ. ಚಿತ್ ಅಂದ್ರೆ ಜ್ಞಾನ, ಆನಂದ. ಆನಂದದ ಜ್ಞಾನಾನಂದ, ಅರಿನ ಆನಂದ. ಚಿದಾನಂದೇನ ಕೃಷ್ಣೇನ ಸುಷೇಣ ಉಕ್ತವಾನ್. ಯಾರು? ಕೃಷ್ಣ. ಯಾರಿಗೆ? ಅರ್ಜುನನಿಗೆ. ಏನಿದೆ ಭಗವದ್ಗೀತೆಯಲ್ಲಿ? ತತ್ವ ಅರ್ಥ ಜ್ಞಾನ ಸಂಯುತ. ತತ್ವವಿದೆ, ಒಂದೇ ಒಂದು ತತ್ವ, ಆತ್ಮ ಅನ್ನುವ ತತ್ವ ಭಗವದ್ಗೀತೆಯಲ್ಲಿದೆ. ಅದನ್ನ ತಿಳಿಯುವುದೇ ಅರ್ಥ. ಇಲ್ಲಿ ಅರ್ಥ ಅಂದ್ರೆ ಮೀನಿಂಗ್ ಅಂತ ಹೇಳದ, ತಿಳಿಯುವುದು ಅಂತ. ತತ್ವಾರ್ಥ ಜ್ಞಾನ ಸಂಯುತ. ಆತ್ಮವನ್ನ ಜ್ಞಾನದಿಂದಲೇ ತಿಳಿಯುವುದು ಭಗವದ್ಗೀತೆಯಲ್ಲಿದೆ. ಅದು ಸ್ವತಃ ಚಿದಾನಂದನಾಗಿರುವಂತಹ ಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದಾನೆ.
ಇನ್ನೊಂದು ನೋಡ್ಬೇಡ, ಟೈಮ್ ಸರಿ ಆಗುತ್ತೆ. ಯೋಷ್ಟಾದಶ ಜಪೇ ನಿತ್ಯಂ ನರೋ ನಿಶ್ಚಲ ಮಾನಸಃ ಜ್ಞಾನ ಸಿದ್ಧಿಂ ಸಲಭತೆ ತಥೋ ಯಾತಿ ಪರಂ ಪದಂ. ಪ್ರತಿನಿತ್ಯ ಯಾರು ಈ ಅಷ್ಟಾದಶ ಅಷ್ಟಾದಶ ಜಪೇ ನಿತ್ಯಂ ಪ್ರತಿನಿತ್ಯ ಮಾಡೋದಕ್ಕೆ ಅದಕ್ಕೆ ಜಪ ಅಂತ ಹೆಸರು, ಅವಾಗ ಮಾಡೋದಕ್ಕೆ ಪಾರಾಯಣ ಅಂತ ಹೆಸರು. ಯಾವಾಗ್ಲೂ ಮಾಡದಿರೋದಕ್ಕೆ ಹೆಸರು ಏನ್ ಹೆಸರಿಲ್ಲ ಅಷ್ಟೇ. ಜೋರಾಗಿ ಹೇಳಿದ್ರೆ ಪಾರಾಯಣ ಅಂತ, ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ಜಪ ಅಂತ. ಅವಾಗ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಅಂತ ಅಷ್ಟೆ. ಯಹ ಅಷ್ಟಾದಶ ಜಪೇ ನಿತ್ಯಂ ನರಹ ಅಂದ್ರೆ ಮನುಷ್ಯ ನಿಶ್ಚಲ ಮಾನಸ, ಅವನ ಮನಸ್ಸಿನಲ್ಲಿ ಯಾವುದೇ ತರಹ ತರಂಗಗಳೇ ಇರಲ್ಲ, ಕನ್ಫ್ಯೂಷನ್ನೇ ಇರಲ್ಲ. ನಮಗೆ ಕನ್ಫ್ಯೂಷನ್ ಇರಬಾರ್ದು, ಆದ್ರೆ ಭಗವದ್ಗೀತೆಯನ್ನ ಬಿಟ್ಟು ಬೇರೆ ಯಾವ್ದಾರು ಇದೆಯಾ? ಪಾರಾಯಣ ಮಾಡದೆ ಬೇರೆ ಯಾವ್ದಾರು ಇದೆಯಾ ಹೇಳಿ? ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ, ದೀಪ ಹಚ್ತೀವಿ, ಇವತ್ತು ಕೂತ್ಕೊಂಡು ಪಾರಾಯಣ ಮಾಡಿದ್ರೆ ನಮಗಾಗಲ್ಲ. ಅದು ಈ ತರ ಗ್ರಂಥವನ್ನ ಅಧ್ಯಯನ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ನಿಮ್ಮನ್ನೆಲ್ಲ ವೇದಾಂತ ಸ್ಟೂಡೆಂಟ್ಸ್ ಅಂತ ಅನ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಏನ್ ಕ್ವಾಲಿಫಿಕೇಶನ್ಸ್ ಇದೆ ಗೊತ್ತಿಲ್ಲ, ವೇದಾಂತನ ಅಧ್ಯಯನ ಮಾಡಿದೀರಾ ಅಂತ ಅನ್ಕೊಂಡು ನಾನು, ಇಲ್ಲಾಂದ್ರೆ ಇವಾಗಿನ ಶುರು ಮಾಡೋಣ, ಏನ್ ತೊಂದರೆ ಇಲ್ಲ. ನರಹ ನಿಶ್ಚಲ ಮಾನಸ, ಅವನಿಗೆ ಯಾವುದೇ ತರಂಗ ಇರೋದಿಲ್ಲ. ಯಾಕೆ? ಅವನಿಗೆ ಜ್ಞಾನ ಸಿದ್ಧಿಂಶ ಲಭತೆ, ಅವನಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗಿದೆ. ಎಲ್ಲಿ ಬ್ರಹ್ಮಜ್ಞಾನಿ ಆದವನಿಗೆ ಆ ಬ್ರಹ್ಮಜ್ಞಾನ ಪ್ರಾಪ್ತಿ ಆದ್ಮೇಲೆ ಅವನಿಗೆ ಎಲ್ಲಿ ಕನ್ಫ್ಯೂಷನ್? ತಥೋ ಯಾತಿ ಪರಂ ಪದಂ. ಈ ಗ್ರಂಥವನ್ನ ನಾವೆಲ್ಲರೂ ಅಧ್ಯಯನ ಮಾಡಬೇಕು. ಬ್ರಹ್ಮವಿದ್ಯೆ ಆಗಿರುವಂತಹ ಭಗವದ್ಗೀತೆ. ಲೌಕಿಕ ವಿದ್ಯೆ ಎಷ್ಟು ದುಡ್ಡು ಖರ್ಚು ಮಾಡಿ ಎಜುಕೇಶನ್ ಕೊಡಿಸ್ತೀವಿ ಮಕ್ಕಳಿಗೆಲ್ಲ, ಅದು MBBS ಸೀಟ್ ಕೇಳ್ಬಿಟ್ರೇನೆ ಭಯ ಆಗತ್ತೆ. 50 ಲಕ್ಷ 60 ಲಕ್ಷ. ಅವ್ರಿಗೆ ಸಂತೋಷವಾಗಿದ್ಯಾ ಕೇಳಿ? ಅಥವಾ ನೀವೇ ಯಾವ್ದೋ ಓದಿದಿರಲ್ಲ, ಯಾವ್ದೋ ವಿದ್ಯೆ ನೀವೆಲ್ಲ ಓದಿದ್ದೀರಾ, ಸಂತೋಷ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಇಲ್ಲ ಸ್ವಾಮೀಜಿ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಮತ್ತೆ ಯಾಕೆ ಓದಿದ್ರಿ? ಅಲ್ಲಪ್ಪ ಅಷ್ಟೊಂದು ದುಡ್ಡು ಬರುತ್ತಲ್ಲ, ಅಯ್ಯೋ ಪೂರ್ತಿ ಲೋನು. ಯಾವ ವಿದ್ಯೆಯು ಜಾಸ್ತಿ ಹಣ ಬರುತ್ತೋ ಅದನ್ನ ಓದ್ತಾ ಇದೀವಿ ನಾವು. ಹಣ ಬರುತ್ತೆ ಅಂತ ಅನ್ಕೊಂಡಿದೀವಿ, ಅದ್ರ ಕಡೆ ಹೋಗ್ತೀವಿ. ನನಗೆ ಯಾವ ವಿದ್ಯೆ ಬರುತ್ತೆ ಅದನ್ನ ಓದ್ತಾ ಇಲ್ಲ. ನನಗೆ ಯಾವ ವಿದ್ಯೆ ಸುಲಭವಾಗಿ ಬರುತ್ತೋ ಅದನ್ನ ಓದ್ಬೇಕೋ ಬೇಡವಾ? ಅದನ್ನ ಬಿಟ್ಬಿಟ್ಟು ದುಡ್ಡು ಗಳಿಸ್ಬೇಕು, ಗಳಿಸಿದ್ದೇನು ಮಾಡ್ಬೇಕು? ಲೋನ್ ಮಾಡ್ಬೇಕು, ಮತ್ತೆ ನೋಡಕ್ ಇನ್ನೊಂದು ಲೋನ್ ಮಾಡ್ಬೇಕು. ಯಾತಿಗೆ ಬೇಕು ಪ್ರಮೋಷನ್? ಇನ್ನೊಂದು ಲೋನ್ ಮಾಡಕ್ಕೆ. ಹೌದು ಅಲ್ವಾ? ನೋಡಿ, ಯಾರಿಗೆಲ್ಲ ಲೋನ್ ಇದೆ ಎಸ್ ಅಂತಿದ್ದಾರೆ, ಅದ್ರಲ್ಲಿ ಗೊತ್ತಾಗುತ್ತೆ. ಒಂದು ಕ್ಲಾಸ್ ಅಲ್ಲಿ 10 ಜನ ಲೌಕಿಕ ವಿದ್ಯೆಯನ್ನ ಕೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಈ ಬ್ರಹ್ಮವಿದ್ಯೆ ಆಗಿರುವಂತಹ ಭಗವದ್ಗೀತೆ ಸಹ ಅನಿರ್ವಾಚ್ಯ. ಎಷ್ಟು ಕಾನ್ಸಂಟ್ರೇಷನ್ ಇರ್ಬೇಕು ಅದಕ್ಕೆ, ಎಷ್ಟು ಏಕಾಗ್ರತೆ ಚಿತ್ತರಾಗಿರ್ಬೇಕು, ಪ್ರತಿನಿತ್ಯ ಕ್ಲಾಸ್ ಅಟೆಂಡ್ ಮಾಡಬೇಕು, ಕಮಿಟ್ಮೆಂಟ್ ಬೇಕು. ಕೆಲವರೆಲ್ಲ ಸೇರ್ಕೊಳ್ಳಲ್ಲ, ಆದರೂ ನಮ್ಗೆ ಅಷ್ಟು ನೀವ್ ಹೇಳೋದು ಅಷ್ಟು ದಿವಸ ಎಲ್ಲ ಆಗಲ್ಲ. ಅಷ್ಟರಲ್ಲೇ ಗೊತ್ತಾಗುತ್ತೆ ಅವ್ರ ಪ್ರಯಾರಿಟೀಸ್ ಯಾವುದು ಅಂತ ಅಷ್ಟೇ. ಜ್ಞಾನ ಸಿದ್ಧಿಂ ಸಲಭತೆ ತಥೋ ಯಾತಿ ಪರಂ ಪದಂ. ಆಗ್ಲಿ. ಸೊ ಭಗವದ್ಗೀತೆಯನ್ನ ನಿತ್ಯ ಎಲ್ಲರೂ ಪಾರಾಯಣ ಮಾಡುವ. ಶುರು ಮಾಡಿ ಮತ್ತೆ ನಾಳೆ ಭೇಟಿ ಮಾಡೋಣ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.